राधा कृष्ण प्रेष्ठाय भूतले श्रीमते भक्तिवेदांत स्वामिति नामिने नमस्ते सरस्वते देवी गौरवाणी प्रचारिणे निर्विशेष शून्यवादी पाश्चात्य देशधारिणी जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद हरे कृष्ण 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 हरे 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 राम 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 हरे हरे। नारायण नमस्कृत्यं नरं चैव नरोत्तमं देवी सरस्वतीं व्यासं ततो जयामुदीरये। हरे कृष्ण, स्वागत ಎಲ್ಲರಿಗೂ ಶ್ರೀಮದ್ ಭಾಗವತಂ ಸಾಯಂಕಾಲದ ಕ್ಲಾಸ್ಗೆ ಸ್ವಾಗತ. ಶ್ರೀಮದ್ ಭಾಗವತಂ ಅಧ್ಯಾಯ 2 ಫಸ್ಟ್ ಕ್ಯಾಂಟು ಅಧ್ಯಾಯ 2 ಶ್ಲೋಕ 3 ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಹರಿನಾಮದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ದೀವಿ. ಹರಿನಾಮದಲ್ಲಿ ಚೇತದರ್ಪಣ ಮಾರ್ಜನ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಸೊ ಚೇತದರ್ಪಣ ಮಾರ್ಜನಂ ಶುರು ಮಾಡೋಣ ಇವತ್ತಿಂದ. ಮೊದಲನೇ ಶ್ಲೋಕ ಸ್ವಲ್ಪ ಪಠಣ ಮಾಡಿ ಅದ್ರದ್ದು ಇವತ್ತು ಆ ಶ್ಲೋಕದ ಅರ್ಥ ಅಂದ್ರೆ ಜಸ್ಟ್ ಒಂದೊಂದು ವರ್ಡ್ ಅಲ್ಲಿ ಏನ್ ಅರ್ಥ ಬರುತ್ತೆ ಅದನ್ನ ಅಂತ ನಾನು ಸ್ಲೈಡ್ ಅಲ್ಲಿ ನಿಮ್ಗೆ ಬರ್ತಾ ಇದೆ ಅದು ಅರ್ಥ, ಅದನ್ನ ನೋಡ್ಕೊಬೋದು. ಸೊ ಅದನ್ನ ವ್ಯಾಖ್ಯಾನ ಅದಕ್ಕೆ ಎಕ್ಸ್ಪ್ಲನೇಷನ್ ನಾಳೆನೇ ಮಾಡ್ತಾ ಹೋಗೋಣ. ಸೊ ಇವತ್ತು ಜಸ್ಟ್ ಆ ಶ್ಲೋಕದ್ದು ಅರ್ಥ. ಸೊ ಆವಾಗಲೇ ಹೇಳಿದೆ ನಾನು ಚೈತನ್ಯ ಮಹಾಪ್ರಭು ಈ ಶ್ಲೋಕನ ತುಂಬಾ ಅವ್ರದ್ದು ಅತ್ಯುನ್ನತ ಸ್ಥಿತಿ, ಸೊ ಅವ್ರದ್ದು ಏನು ಮಹಾಭಾವ ಅಂತ ಹೇಳ್ತೀವಲ್ಲ, ಆ ಮಹಾಭಾವದ ಸ್ಥಿತಿಲಿ ಈ ಶ್ಲೋಕ ಬಂದಿರೋದು ಚೈತನ್ಯ ಮಹಾಪ್ರಭು ಬಾಯಿಂದ ಬಂದಂತ ಶ್ಲೋಕ ಇದು. ಅದಕ್ಕಿಂತ ಮುಂಚೆ ಅವ್ರು ಹೇಳ್ತಾರೆ ಈ ಕಲಿಯುಗಕ್ಕೆ ಪರಮ ಸಂಕೀರ್ತನ, ಪರಮ ಉಪಾಯ ಯಾವುದು ಈ ಕಲಿಯುಗಕ್ಕೆ ಪರಮ ಉಪಾಯ ಯಾವುದು? ಚೈತನ್ಯ ಚರಿತಾಮೃತದಲ್ಲಿ ವಿಸ್ತಾರವಾಗಿ ಬರುತ್ತೆ. ಸೊ ಕಲಿಯುಗಕ್ಕೆ ಪರಮ ಉಪಾಯ ಯಾವುದು ಅಂತಂದ್ರೆ ನಾಮ ಸಂಕೀರ್ತನೆ ಅಂತ ಹೇಳ್ತಾರೆ. ಸೊ ಈ ಕಲಿಯುಗದಲ್ಲಿ ಪರಮ ಉಪಾಯ ಆಗಿರೋದು ಪರಮ ಉಪಾಯ, ಈ ಕಲಿಯುಗಕ್ಕೆ ಪರಮ ಉಪಾಯ ಆಗಿರೋದು ಶ್ರೀಕೃಷ್ಣ ಸಂಕೀರ್ತನಂ. ಆ ಸಂಕೀರ್ತನ ಮಾಡ್ಬೇಕು ಇದಿಲ್ಲ, ನನಗೆ ಹಠ ಇಲ್ಲ, ಮಾಡ್ಬೇಕು ಅನ್ನಿಸ್ತಾ ಇಲ್ಲ, ಮಾಡ್ತಾ ಇಲ್ಲ ನಾನು. ಅದಕ್ಕೋಸ್ಕರ ನನಗೆ ಈ ತರ ಆಗಿದೆ, ಕೃಷ್ಣ ನನಗೆ ಸಿಗ್ತಾ ಇಲ್ಲ. ಆ ಒಂದು ಭಾವದಲ್ಲಿ ತುಂಬಾ ಉನ್ನತ ಭಾವದಲ್ಲಿ ಅವರ ಅಂತಿಮ ಭಾವ ಏನಿದೆ ಆ ಅಂತಿಮ ರೂಪದಲ್ಲಿ ಬಂದಂತ ಶ್ಲೋಕ. ಅದಕ್ಕೆ ಇದು ಇಡೀ ನಮ್ಮ ಶಾಸ್ತ್ರಗಳನ್ನ ಒಂದ್ ಕಡೆ ಇಟ್ಟರು ಕೂಡ ಅದಕ್ಕೆ ಸಮನಾಗಿರೋಂಥ ಶ್ಲೋಕ ಅಂತ ಹೇಳಿದ್ದು. ಅದು ಅದೇ ತರ ಕೂಡ. ಸೊ ಏನ್ ಈ ಶ್ಲೋಕದಲ್ಲಿ ಇದೆ, ಆ ಭಾವ ಏನಿದೆ, ಆ ಒಂದು ಅರ್ಥ ಏನಿದೆ, ಆ ಶ್ಲೋಕದ್ದು ಮೀನಿಂಗ್ ಏನಿದೆ ಮತ್ತೆ ಆ ಭಾವ ಏನಿದೆ, ಈ ನಮ್ಮ ಶಾಸ್ತ್ರಕ್ಕೆ ಮುಕುಟಪ್ರಾಯ ಆಗಿರೋಂಥ ಶ್ಲೋಕ. ಸೊ ಇದನ್ನ ಮುಂದೆ ನಿಮ್ಗೆ ಇವಾಗ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಅರ್ಥ ಆಗದೆ ಇರ್ಬೋದು, ಮತ್ತೆ ನಮ್ಗೆ ಇದನ್ನ ಅರ್ಥ ಮಾಡ್ಕೊಳಕ್ ಆಗದೆ ಇರ್ಬೋದು. ಮುಂದೊಂದು ದಿನ ನಮ್ಗೆ ಗೊತ್ತಾಗುತ್ತೆ ಈ ಶ್ಲೋಕದ ಬೆಲೆ ಏನು ಅಂತ. ಸೊ ಅದಕ್ಕೋಸ್ಕರ ಇವಾಗ ಇಂಟ್ರಡಕ್ಷನ್ ಆಗಿ ಸ್ವಲ್ಪ ಸುಮ್ಮನೆ ಅದ್ರದ್ದು ತಳಾದಿಯಾಗಿ ನಿಮ್ಗೆ ಕೊಡ್ತಾ ಇರೋದು ಇದು. ನಾನು ಹೇಳ್ತಾ ಇರೋದು ಫೈನಲ್ ಅಲ್ವೇ ಇಲ್ಲ ಈ ಶ್ಲೋಕದ ಬಗ್ಗೆ. ಸೊ ಏನೋ ಜಸ್ಟ್ ನಾವು ತಿಳ್ಕೊಂಡಿರೋ ಮಟ್ಟಿಗೆ ಸ್ವಲ್ಪ ಅದನ್ನ ಫೌಂಡೇಶನ್ ರೀತಿಲಿ ನಿಮ್ಗೆ ಅದನ್ನ ಕೊಡ್ತಾ ಇದ್ದೀನಿ ಆಗ್ತಾ ಇದೆ ಇದು ಅರ್ಥ. ಆದ್ರೆ ಇದು ಪೂರ್ಣ ಪರಿಣಾಮ ನಮ್ಗೆ ಮುಂದೊಂದು ದಿನ ನಾವ್ ಯಾವಾಗ ಕೃಷ್ಣ ಭಕ್ತಿಲಿ ಮೇಲೆ ಹೋಗ್ತೀವಲ್ಲ ಅವಾಗ ಇದ್ರದ್ದು ಗೊತ್ತಾಗುತ್ತೆ. ಅವಾಗ ನೆನ್ಸ್ಕೋತೀರಾ ನೀವು, ಓ ಪ್ರಭು ಇದನ್ನ ಅವತ್ತು ಹೇಳಿದ್ರು ನಮ್ಗೆ, ಅಂದ್ರೆ ಸ್ವಲ್ಪ ಭಾಗ ಹೇಳಿದ್ರು, ಸೊ ಅದ್ರದ್ದು ಮುಂದುವರಿದ ಭಾಗ ಇಲ್ಲಿದೆ ಅಂತ ಅವತ್ತು ಅರ್ಥ ಆಗುತ್ತೆ. ಈ ಮಾತನ್ನ ಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ. ನಮ್ಗೆ ಈ ಶ್ಲೋಕ ಇವಾಗ ಸದ್ಯಕ್ಕೆ ಅರ್ಥ ಆಗೋದಿಲ್ಲ, ಇದಂತೂ ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ. ಯಾಕೆಂದ್ರೆ ನಾವು ತಿಳ್ಕೊಂಡಿರೋ ರೀತಿ, ನಾವು ಹೇಳೋ ರೀತಿ, ಈ ಒಂದು ಇದ್ರಲ್ಲಿ ಇದು ನಮ್ಗೆ ಅರ್ಥ ಆಗೋದಿಲ್ಲ. ಮತ್ತೆ ನಮ್ದು ರಿಯಲೈಸೇಷನ್, ನಾವೇನ್ ಹೇಳ್ತಾ ಇದೀವಿ ಅದು ನನಗೆ ರಿಯಲೈಸ್ ಆಗಿದ್ರೆ ನಿಮ್ಗೆ ಅದನ್ನ ಅರ್ಥ ಮಾಡಿಸ್ಬೋದು, ನಿಮ್ಗೆ ಅದು ಈಗ ಅರ್ಥ ಆಗುತ್ತೆ. ನಮ್ಗೆ ರಿಯಲೈಸ್ ಆಗಿಲ್ಲ ಇದು, ಇನ್ನ ನಮ್ಗೆ ಇದಾಗಿಲ್ಲ, ಏನ್ ಜಸ್ಟ್ ತಿಳ್ಕೊಬೇಕಲ್ಲ ಅಂತ ನಾವು ಹೇಳ್ತಾ ಇರೋದು, ಚರ್ಚೆ ಮಾಡ್ತಾ ಇರೋದು ವಿಷಯ ಅಷ್ಟೇ ಇದು. ಅದರಿಂದ ಈ ಶ್ಲೋಕದ ಭಾವ ಮುಂದೊಂದು ದಿನ ಅರ್ಥ ಆಗುತ್ತೆ. ಸೊ ಈ ಜಸ್ಟ್ ಅದನ್ನ ಇಂಟ್ರಡಕ್ಷನ್ ಆಗಿ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ. ಚೇತೋದರ್ಪಣಮಾರ್ಜನಂ ಭವಮಹಾದಾವಾಗ್ನಿರ್ವಾಪಣಂ ಶ್ರೇಯಃ ಕೈರವಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ.
ಆನಂದಾಂಬುದಿವರ್ಧನಂ ಪ್ರತಿಪದಂ ಪೂರ್ಣಾಮೃತಸ್ವಾದನಂ ಸರ್ವಾತ್ಮಸ್ನಪನ್ನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಚೇತೋದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ. ಸೊ ಇದು ಛಂದದ ರೀತಿಯಲ್ಲೂ ಕೂಡ ಮತ್ತೆ ಸರಳ ರೂಪದಲ್ಲೂ ಕೂಡ ಮತ್ತೆ ಇದನ್ನ ಸಾಹಿತ್ಯ ರೂಪದಲ್ಲೂ ಕೂಡ ಈ ಶ್ಲೋಕ ಅಷ್ಟೇ ಅಚ್ಚುಕಟ್ಟಾಗಿದೆ, ಅಷ್ಟೇ ಇದಾಗಿದೆ, ಭಾವವಾಗಿದೆ. ಸೊ ಇಲ್ಲಿ ನೋಡಿ, ಚೇತೋದರ್ಪಣ ಮಾರ್ಜನಂ. ಸೊ ಇದನ್ನ ಒಂದೊಂದೇ ಲೈನಲ್ಲಿ ಅರ್ಥ ಹೇಳ್ತಾವ. ಇದು ಇವತ್ತು ಇದರಲ್ಲಿ ಈ ಶ್ಲೋಕದಲ್ಲಿ 8 ಸಂಕೀರ್ತನದು 8 ಮಹತ್ವ ಇದೆ, 8 ಪಾಯಿಂಟ್ ಇದೆ ಇದರಲ್ಲಿ. ಸಂಕೀರ್ತನ ಮೂಮೆಂಟು, ಸಂಕೀರ್ತನ ಅನ್ನೋದು, ಶ್ರೀಕೃಷ್ಣ ಸಂಕೀರ್ತನ ಅನ್ನೋದು ಯಾಕೆ ಇಷ್ಟೊಂದು ಮಹಿಮಾವಂತವಾಗಿದೆ ಅನ್ನೋದಕ್ಕೆ ಚೈತನ್ಯ ಮಹಾಪ್ರಭು 8 ವಿಷಯ ಹೇಳ್ತಾರೆ. 8 ಪಾಯಿಂಟ್ ಇಂದ ಶ್ರೀಕೃಷ್ಣ ಸಂಕೀರ್ತನ ತುಂಬಾ ಇದ್ರದ್ದು ಮಹತ್ವ ಇದೆ ಅಂತ ಹೇಳ್ತಾರೆ. ಸೊ ಆ 8 ಪಾಯಿಂಟ್ ಒಂದೊಂದೇ ಲೈನಲ್ಲಿ ಅರ್ಥ ಮಾಡ್ತಾ ಹೋಗೋಣ. ಚೇತೋ ದರ್ಪಣ ಮಾರ್ಜನ ಮೊದಲಿಗೆ ಹೇಳ್ತಾ ಇದ್ದಾರೆ. ಚೇತೋ ದರ್ಪಣ, ಚೇತೋ ಅಂತಂದ್ರೆ ಚಿತ್ತ, ನಮ್ದು ಮನಸ್ಸು, ದರ್ಪಣ ಅಂದ್ರೆ ಕನ್ನಡಿ, ಸೊ ಮಾರ್ಜನಂ ಅಂದ್ರೆ ಕ್ಲೀನ್ ಮಾಡೋದು. ನಮ್ಮ ಚಿತ್ತ ಅನ್ನೋ ಮನಸ್ಸನ್ನ ಅಂದ್ರೆ ನಮ್ಮ ಮನಸ್ಸನ್ನ ಕನ್ನಡಿನ ಕ್ಲೀನ್ ಮಾಡೋದು. ಫಸ್ಟ್ ಆಫ್ ಆಲ್ ಇದನ್ನ ತಿಳ್ಕೊಳ್ಳಿ, ಪ್ರತಿಯೊಂದು ಪಾಯಿಂಟ್ಗೂ ಈ 8 ಪಾಯಿಂಟ್ಗೂ ಕೂಡ ಶ್ರೀಕೃಷ್ಣ ಸಂಕೀರ್ತನ ಸೇರಿಸ್ಕೊಬೇಕು ನಾವು. ಏನಂತ? ಚೇತೋ ದರ್ಪಣ ಮಾರ್ಜನಂ ಶ್ರೀಕೃಷ್ಣ ಸಂಕೀರ್ತನಂ, ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೀಕೃಷ್ಣ ಸಂಕೀರ್ತನಂ. ಈ ತರ 8 ಪಾಯಿಂಟ್ಗೂ ಕೂಡ ನಾವು ಶ್ರೀಕೃಷ್ಣ ಸಂಕೀರ್ತನ ಸೇರಿಸ್ಕೋಬೇಕು. ಆದ್ರೆ ಇಲ್ಲಿ ಶ್ಲೋಕ ಹೇಳ್ಬೇಕಾದ್ರೆ ಒಂದೇ ಸರಿ ಶ್ರೀಕೃಷ್ಣ ಸಂಕೀರ್ತನ ಅಂತ ಹೇಳಿದ್ದಾರೆ. ಆದ್ರೆ ನಾವಿಲ್ಲಿ ಅಲ್ಲಿ ನೋಡಿ ಸ್ಲೈಡ್ ಅಲ್ಲಿ ಬರ್ತಾ ಇದೆ, ಚೇತೋ ದರ್ಪಣ ಮಾರ್ಜನಂ ಶ್ರೀಕೃಷ್ಣ ಸಂಕೀರ್ತನಂ ಅಂತ ಬರ್ತದೆ. ಸೊ ಇದು ಒಂದೊಂದು ಪಾಯಿಂಟ್ ಕೂಡ ಶ್ರೀಕೃಷ್ಣ ಸಂಕೀರ್ತನದಿಂದ ಆಗಿದೆ ಅಂತ. ಯಾವ ರೀತಿ ನೋಡಿ, ನಮ್ಮ ಚಿತ್ತಾನ ದರ್ಪಣ, ನಮ್ಮ ಚಿತ್ತಾನ, ನಮ್ಮ ಮನಸ್ಸನ್ನ ಕನ್ನಡಿನ ಮಾರ್ಜನ ಅಂತಂದ್ರೆ ಕ್ಲೀನ್ ಮಾಡೋದು. ಯಾವ್ದಿದು? ಶ್ರೀಕೃಷ್ಣ ಸಂಕೀರ್ತನ. ಸಿಂಪಲ್ ಆಗಿ ಅರ್ಥ, ಸಿಂಪಲ್ ಆಗಿ ಒಂದೇ ಒಂದು ವರ್ಡಲ್ಲಿ, ನಮ್ಮ ಮನಸ್ಸನ್ನ ಕನ್ನಡಿನ ಒರೆಸ್ಬೇಕಾದ್ರೆ, ಮಾರ್ಜನ ಮಾಡ್ಬೇಕಾದ್ರೆ, ಒರೆಸ್ಬೇಕಾದ್ರೆ ಅದು ಯಾವುದು? ಶ್ರೀಕೃಷ್ಣ ಸಂಕೀರ್ತನ. ಇದು ಯಾವ ರೀತಿ ಮುಂದೆ ವ್ಯಾಖ್ಯಾನದಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ನಮ್ಮ ಚೇತೋ ದರ್ಪಣ ಯಾವ ತರ, ಯಾಕೆ ದರ್ಪಣ ಕೊಡಿಸಿದ್ದಾರೆ, ಯಾಕೆ ಮಾರ್ಜನ ಯಾವ ರೀತಿ ಮಾಡಬಹುದು ಅಂತ ಮುಂದೆ ನಮ್ಗೆ ಇದನ್ನ ವ್ಯಾಖ್ಯಾನದಲ್ಲಿ ಗೊತ್ತಾಗುತ್ತೆ. ಸೊ ನಮ್ಮ ಚಿತ್ತನ ದರ್ಪಣನ ಮಾರ್ಜನ ಒರೆಸದೆ ಶ್ರೀಕೃಷ್ಣ ಸಂಕೀರ್ತನ ಮೊದಲನೇದು. ಎರಡನೇದು ಭವ ಮಹಾದಾವಾಗ್ನಿ ನಿರ್ವಾಪಣ. ಭವ ಮಹಾದ, ಈ ದಾವಾಗ್ನಿ ಕೇಳಿದೀವಿ ನಾವು. ದಾವಾಗ್ನಿ ಅಂತಂದ್ರೆ ಕಾಡ್ಗಿಚ್ಚು. ಭವ ಮಹಾದಾವಾಗ್ನಿ ಅಂತಂದ್ರೆ, ಭವ ಅಂದ್ರೆ ಈ ಭೌತಿಕ ಪ್ರಪಂಚ, ನಮ್ಮ ಮನಸ್ಸು ಕೊಂಡ್ಕೊಂಡಿರೋಂಥ ಅಗ್ನಿನ ನಿರ್ವಾಪಣ ಅಂದ್ರೆ ನಾಶ ಮಾಡೋದು, ನಿರ್ಮೂಲ ಮಾಡೋದು. ನಮ್ಮ ಈ ಭವ ಸಂಸಾರಕ್ಕೆ, ನಮ್ಮ ಈ ಸಂಸಾರಕ್ಕೆ ಅಂದ್ಕೊಂಡಿರೋಂಥ ಅಗ್ನಿನ ಆರ್ಸದೆ ಈ ಶ್ರೀಕೃಷ್ಣ ಸಂಕೀರ್ತನ. ನಮ್ಗೆ ಈ ಷಡ್ವರ್ಗ ಅಂತ ಅಗ್ನಿ ಉರಿತಾ ಇದ್ದೇವಲ್ಲ ನಮ್ಮ ಒಡಲಲ್ಲಿ, ನಮ್ಮ ಸಂಸಾರದಲ್ಲಿ, ಇದನ್ನ ನಿರ್ವಾಪಣೆ ಮಾಡದೆ ಶ್ರೀಕೃಷ್ಣ ಸಂಕೀರ್ತನ. ಸೊ ಇದು ಸ್ವಲ್ಪ ಅರ್ಥ ಆಗ್ತಾ ಇದೆ. ಹೋದ್ ಸರಿ ಒಂದು ಕೇಳಿರೋರಿಗೆ ಸ್ವಲ್ಪ ಮಟ್ಟಿಗೆ ಇದು ಅರ್ಥ ಆಗ್ತಾ ಇದೆ. ಸೊ ಫಸ್ಟ್ ಟೈಮ್ ಕೇಳಿರೋರಿಗೆ ಸ್ವಲ್ಪ ವಿಷಯ ಟಫ್ ಇರುತ್ತೆ, ಸ್ವಲ್ಪ ಇದು ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಪಾಯಿಂಟ್, ಮೂರನೇ ಪಾಯಿಂಟ್. ಎರಡನೇ ಪಾಯಿಂಟ್ ಆಯ್ತು. ಮೂರನೇ ಪಾಯಿಂಟ್, ಶ್ರೇಯ ಕೈರವ ಚಂದ್ರಿಕಾ ವಿತರಣಂ. ಶ್ರೇಯ ಕೈರವ, ಶ್ರೇಯ ಅಂತಂದ್ರೆ ತುಂಬಾ ಒಳ್ಳೇದು, ನಮ್ಗೆ ಲಾಂಗ್ ಟೈಮಲ್ಲಿ ಒಳ್ಳೇದು ಮಾಡೋಂಥದ್ದು. ಕೈರವ ಅಂತಂದ್ರೆ ತಾವ್ರೇವು, ಚಂದ್ರಿಕಾ ವಿತರಣ, ಚಂದ್ರನ ಬೆಳಕು, ತಾವ್ರೇವುನ ಯಾಗೆ ಕಮಲನ ಅರಳಿಸುತ್ತೋ, ಆ ಬೆಳಕನ್ನ ಕೊಡುತ್ತೋ, ಚಂದ್ರನ ಬೆಳಕು ಯಾವ ರೀತಿ ತಾವ್ರೇವುಗೆ ಅರಳ ತರ ಮಾಡಿ ಅದಕ್ಕೆ ವಿತರಣೆ ಮಾಡಿ ಅದು ಅರಳ ತರ ಮಾಡುತ್ತೋ, ಒಳ್ಳೇದನ್ನ ಮಾಡುತ್ತೋ, ಅದಕ್ಕೆ ಅದೇ ತರ ಶ್ರೀಕೃಷ್ಣ ಸಂಕೀರ್ತನ ಅನ್ನೋದು ನಮ್ಮ ಹೃದಯ ಕಮಲಕ್ಕೆ ಏನ್ ಮಾಡುತ್ತೆ, ನಮ್ಮ ಹೃದಯ ಕಮಲಕ್ಕೆ ಈ ಚಂದ್ರನ ಬೆಳಕು ತರ ಕೊಟ್ಟಿ ನಮ್ಮನ್ನ ಏನ್ ಮಾಡುತ್ತೆ, ವಿತರಣೆ ಮಾಡಿ ನಮ್ಮ ಶ್ರೇಯ ಮಾಡುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಸೊ ಅರ್ಥ ಆಗ್ಲಿಲ್ಲ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿದಾಗ ಅರ್ಥ ಆಗುತ್ತೆ. ಶ್ರೇಯ ಕೈರವ ಚಂದ್ರಿಕಾ, ನಮ್ಮ ಮನಸ್ಸು ಏನು, ನಮ್ಮ ಕಮಲ, ನಮ್ಮ ಹೃದಯನ ಕಮಲನ ಚಂದ್ರನ ಬೆಳಕು ಮುಖಾಂತರ ಇದು ನಮ್ಮನ್ನ ಶ್ರೇಯ ಒಳ್ಳೇದನ್ನ ಮಾಡುತ್ತೆ. ಇಷ್ಟು ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ 3 ಆಯ್ತು. 4ನೇದು ವಿದ್ಯಾ ವಧು ಜೀವನ. ವಿದ್ಯಾ ವಧು ಜೀವನ. ವಧು ಅಂತಂದ್ರೆ ಹೆಣ್ಮಗಳು, ಯಾವಾಗ ಮದುವೆ ಆಗ್ತಾ ಇದ್ದಾಳಲ್ಲ ಅಂತ ಹೆಣ್ಮಗಳು, ಅವಳಿಗಿರಂತ ವಿದ್ಯಾ,
ಅವಳಿಗೆ ವಿದ್ಯಾ ಅನ್ನೋದು ಇದೆ, ಮುಂದೆ ಎಕ್ಸ್ಪ್ಲೇನ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ಜೀವನ, ಅವಳ ಜೀವನದಲ್ಲಿ ಇರೋಂಥ ವಿದ್ಯೆನ ನಮ್ಗೆ ಕೊಡ್ತಿ ನಮ್ಮನ್ನ ಸಲಹುತ್ತೆ ಈ ಶ್ರೀಕೃಷ್ಣ ಸಂಕೀರ್ತನಂ. ವಿದ್ಯಾ ಯಾರು? ವಧುಗೆ ಯಾರು ಮದುಮಗಳಿಗಿರುವಂತ ವಿದ್ಯಾನ ಕೊಟ್ಟು ಜೀವನನ ಪಾವನ ಮಾಡ್ದಂಗೆ ಒಬ್ಬ ವ್ಯಕ್ತಿ, ಒಬ್ಬ ವಧುಗೆ ಜೀವನ ವಿದ್ಯೆ ಇರುತ್ತೆ ಅವಳಿಗೆ. ಆ ವಿದ್ಯೆಯಿಂದ ಅವಳ ಜೀವನನ ಸಾರ್ಥಕ ಮಾಡ್ಕೋತಾಳೆ. ಅದೇ ತರ ಈ ಶ್ರೀಕೃಷ್ಣ ಸಂಕೀರ್ತನ ಅನ್ನೋದು ನಮ್ಮ ಜೀವನ ವಧುಗೆ ಇದು ಏನ್ ಮಾಡುತ್ತೆ? ಒಂದು ಜೀವನ ಕೊಡುತ್ತೆ ಈ ಶ್ರೀಕೃಷ್ಣ ಸಂಕೀರ್ತನ. ವಿದ್ಯೆ ಕೊಟ್ಟು ಒಂದು ಜೀವನ ಕೊಡುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ಜೀವನಕ್ಕೆ ವಧುಗೆ ಬೇಕಾಗಿರುವಂತ ವಿದ್ಯೆನ ಕೊಟ್ಟು ಜೀವನನ ಕಾಪಾಡುತ್ತೆ ಶ್ರೀಕೃಷ್ಣ ಸಂಕೀರ್ತನ. 4ನೇದು. 5ನೇದು ಆನಂದಾಂಬುದಿ ವರ್ಧನಂ. ಆನಂದ ಅಂಬುದಿ ವರ್ಧನ. ಅಂಬುದಿ ಅಂತಂದ್ರೆ ಸಮುದ್ರ, ಆನಂದ ಅಂದ್ರೆ ಆನಂದ, ವರ್ಧನ ಮಾಡುತ್ತೆ ಅಂದ್ರೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ವರ್ಧನೆ ಮಾಡುತ್ತೆ, ಜಾಸ್ತಿ ಮಾಡುತ್ತೆ ಅಂತ. ವರ್ಧನೆ ಅಂತಂದ್ರೆ ಜಾಸ್ತಿ ಆಗ್ತಾ ಹೋಗ್ತಾ ಇರೋದು. ಸೊ ಈ ಆನಂದ ನಮ್ಮ ಜೀವನದಲ್ಲಿ ಬೇಕಾಗಿರೋಂತ ಆನಂದನ ಏನ್ ಮಾಡುತ್ತೆ? ಇದು ಅಂಬುದಿ ತರ, ಸಮುದ್ರದ ತರ ಏನ್ ಮಾಡುತ್ತೆ? ನಮ್ಗೆ ಆನಂದನ ಕೊಡುತ್ತೆ ಈ ಶ್ರೀಕೃಷ್ಣ ಸಂಕೀರ್ತನಂ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಎಷ್ಟು ಆನಂದ ಬೇಕು ಅವನಿಗೆ, ಈ ಜೀವನ ನಡ್ಸಕ್ಕೋಸ್ಕರ, ಭಗವಂತನ ಭಕ್ತಿ ಮಾಡಕ್ಕೋಸ್ಕರ ಆನಂದ ಎಷ್ಟು ಬೇಕೋ ಅದನ್ನ ವರ್ಧನೆ ಮಾಡ್ತಾ ಹೋಗ್ತಾ ಇರುತ್ತೆ. ನೋಡಿ, ನಮ್ಮ ಜೀವನದಲ್ಲಿ ನಾವು ಮೇಲ್ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಈ ಕೃಷ್ಣ ಸಂಕೀರ್ತನ ಆನಂದ ಆಗ್ಬೇಕು, ಕೃಷ್ಣನ ಬಗ್ಗೆ ನಮ್ಗೆ ಆನಂದ ಆಗ್ತಾ ಇರ್ಬೇಕು. ಆನಂದ ನಿಂತೋಗ್ಬಾರ್ದು, ಆನಂದನ ವರ್ಧನೆ ಮಾಡ್ತಾ ಇರೋದು ಈ ಶ್ರೀಕೃಷ್ಣ ಸಂಕೀರ್ತನ. ಮುಂದೆ ಎಕ್ಸ್ಪ್ಲೇನ್ ಗೊತ್ತಾಗುತ್ತೆ ನಿಮ್ಗೆ. ಸೊ ಅದ್ಭುತವಾಗಿದೆ ವಿಚಾರ ಇದು. ನಮ್ಗೆ ಪ್ರತಿ ಕ್ಷಣದಲ್ಲಿ ಮೇಲ್ಮೇಲೆ ನಮ್ಗೆ ಆನಂದನೇ ಸಿಗ್ತಾ ಇಲ್ಲ ಪ್ರಭು, ಎಷ್ಟೋ ಜನ ಹೇಳ್ತಾ ಇದೀವಿ ನಾವೆಲ್ಲ ಹೇಳ್ಕೊತಾ ಇರೋ ವಿಷಯ ಇದೆ. ನಮ್ಗೆ ಎಷ್ಟೇ ಮಾಡ್ತಾ ಇದ್ರೆ ಆನಂದ ಸಿಗ್ತಾ ಇಲ್ಲ ನಮ್ಗೆ. ಈ ಶ್ರೀಕೃಷ್ಣ ಸಂಕೀರ್ತನ ನಮ್ಮೊಂದು ಆನಂದನ ವರ್ಧನೆ ಮಾಡುತ್ತೆ. ಕರೆಕ್ಟ್ ಆಗಿ ಮಾಡ್ತಾ ಇದ್ರೆ ಸಂಕೀರ್ತನ ವರ್ಧನೆ ಮಾಡ್ತಾ ಹೋಗ್ತಾರೆ. 6ನೇದು ಪೂರ್ಣಾಂ ಸಾಧನಂ. ಪ್ರತಿ ಪದಂ ಅಂದ್ರೆ ಹೆಜ್ಜೆ, ಪ್ರತಿನಿತ್ಯ ನಾವು ಜೀವನ ಮಾಡ್ತಾ ಇರ್ಬೇಕಲ್ಲ. ಈ ಜೀವನ ಮಾಡ್ಬೇಕಾದ್ರೆ ನಮ್ಗೆ ನಾವು ಒಂದ್ ರೀತಿ ಏನಾಗಿ ಈ ಜೀವನ ಮಾಡ್ತಾ ಇರ್ಬೇಕಾದ್ರೆ ನಾವು ಜೀವಂತವಾಗಿರ್ಬೇಕು. ಈ ಜೀವನ ಕೊಡಕ್ಕೆ ನಮ್ಗೆ ಜೀವನದಲ್ಲಿ ನಮ್ಗೆ ಒಂದು ಅಮೃತ ಅನ್ನೋದು ಸಿಗ್ಬೇಕು. ಈ ಅಮೃತನ ಆಸ್ವಾದನೆ ಮಾಡಿಸ್ತಾ ಇರೋದು ಈ ಶ್ರೀಕೃಷ್ಣ ಸಂಕೀರ್ತನ. ಅಂದ್ರೆ ನಾವು ಈ ಜೀವನದಲ್ಲಿ ಜೀವನ ಮಾಡ್ತಾ ಹೋಗ್ಬೇಕು, ನಡ್ಕೋತಾ ಹೋಗ್ಬೇಕು, ಇದನ್ನ ಜೀವನ ಮಾಡ್ತಾ ಆನಂದನ ವರ್ಧನೆ ಮಾಡ್ತಾ ಹೋಗ್ತಾ ಇರ್ಬೇಕು. ಅಂದ್ರೆ ನಾವು ಜೀವಂತವಾಗಿರ್ಬೇಕು. ಈ ಜೀವಂತ ಇರಕ್ಕೆ ನಮ್ಗೆ ಏನಾದ್ರು ಒಂದು ಸಪ್ಲಿಮೆಂಟ್ ಬೇಕಲ್ವಾ, ಒಂದು ಬರ್ತಾ ಇರ್ಬೇಕಲ್ಲ, ಅಮೃತ ಅನ್ನೋದು ಬರ್ತಾ ಇರ್ಬೇಕಲ್ಲ. ಆ ಅಮೃತನ ಆಸ್ವಾದನೆ ಮಾಡಿಸೋದು ಶ್ರೀಕೃಷ್ಣ ಸಂಕೀರ್ತನ. ಓಕೆ, ಸೊ ಇದು 6ನೇ ಪಾಯಿಂಟ್. 7ನೇ ಪಾಯಿಂಟ್ ಸರ್ವಾತ್ಮ ಸ್ನಪನ್ನಂ. ಸರ್ವಾತ್ಮ ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲದು. ಸ್ನಪನಂ ಅಂದ್ರೆ ಸ್ನಾನ. ಸ್ನಪನಂ ಅಂದ್ರೆ ಸ್ನಾನ. ಸೊ ಅಂದ್ರೆ ಪ್ರತಿ ಒಂದು ವಿಧದಲ್ಲೂ ಕೂಡ ನಮ್ಗೆ ಸ್ನಾನದ ರೀತಿ ಅಂದ್ರೆ ನಮ್ಮ ಇದನ್ನ ಸ್ವಚ್ಛ ಮಾಡುತ್ತೆ. ಎಲ್ಲಾ ತರ ರೀತಿಲೂ ಕೂಡ ನಮ್ಮನಿಗೆ ಸ್ವಚ್ಛ ಮಾಡಿಸೋದೇ ಈ ಸಂಕೀರ್ತನ, ಶ್ರೀಕೃಷ್ಣ ಸಂಕೀರ್ತನ ಅನ್ನೋದು. ಪ್ರತಿಯೊಂದು ಮೂಲದಿಂದನೂ ಕೂಡ ನಮ್ಮ ದೇಹ ಇರ್ಬೋದು, ನಮ್ಮ ಆತ್ಮ ಇರ್ಬೋದು, ನಮ್ಮ ಬುದ್ಧಿ ಇರ್ಬೋದು, ನಮ್ಮ ಮನಸ್ಸು ಇರ್ಬೋದು, ನಮ್ಮ ಅಹಂಕಾರ ಇರ್ಬೋದು, ಇದಕ್ಕೆಲ್ಲ ಸ್ನಾನ ಮಾಡಿಸ್ತಾ ಇರೋದು ಯಾವುದು ಅಂತಂದ್ರೆ ಈ ಶ್ರೀಕೃಷ್ಣ ಸಂಕೀರ್ತನ. ಮತ್ತೆ 7ನೇದು. 8ನೇದು ಪರಂ ವಿಜಯತೆ. ಶ್ರೀಕೃಷ್ಣ ಪರಂ ವಿಜಯತೆ, ಕೊನೆಗೆ ಪರಂ ಎಲ್ಲಾದ್ರಲ್ಲೂ ವಿಜಯ ತಂದ್ಕೊಡಂಥದ್ದು. ಪ್ರತಿಯೊಂದ್ರಲ್ಲೂ ಕೂಡ ನಮ್ಗೆ ಕೊನೆಗೆ ಈ ದೇಹದಿಂದನೇ ನಮ್ಮನ್ನ ಮುಕ್ತಿ ಮಾಡುತ್ತೆ ಒಂದು, ಮತ್ತೆ ಪ್ರತಿಯೊಂದ್ರಲ್ಲೂ ಕೂಡ ವಿಜಯ ತಂದ್ಕೊಡುತ್ತೆ. ಅಂದ್ರೆ ಎಲ್ಲಾ ರೀತಿ ಸರ್ವ ವಿಧದಲ್ಲೂ ಕೂಡ ನಮ್ಗೆ ವಿಜಯತೆ ತಂದ್ಕೊಡದೆ ಈ ಶ್ರೀಕೃಷ್ಣ ಸಂಕೀರ್ತನಂ. ಸೊ ಚೈತನ್ಯ ಮಹಾಪ್ರಭು ಪೂರ್ಣ ಪ್ರಮಾಣದಲ್ಲಿ ಇರುವಾಗ ಹೇಳಿರೋಂಥದ್ದು. ಇದಕ್ಕಿನ್ನ ಒಳ್ಳೆ ವರ್ಡ್ಗಳು ನೋಡಿ, ಇಡೀ ಶಾಸ್ತ್ರದಲ್ಲಿ ಏನಿದೆಯೋ ಸಂಕೀರ್ತನ ಇದಕ್ಕೆ ಏನೇನು ವರ್ಡ್ಗಳು ಇದೆಯೋ ಆ ವರ್ಡ್ಗಳನ್ನ ಇಲ್ಲಿಗೆ ಉಪಮಾನ ಕೊಟ್ಟು ತಂದಾಕಿರೋದು ನೋಡಿ. ಇದೆಲ್ಲ ಉಪಮಾನ ರೀತಿಯಲ್ಲೇ ಇದೆ. ಸೊ ಅಂಬುದಿ, ಕೈರವ, ಚಂದ್ರಿಕಾ, ವಿದ್ಯಾವಧು, ಭವ ಮಹಾದಾವಾಗ್ನಿ, ದರ್ಪಣ, ಸ್ನಾನ, ವಿಜಯತೆ, ಇದೆಲ್ಲ ಏನು ಉಪಮಾನ. ಅಂದ್ರೆ
ನಮ್ಮ ಶಾಸ್ತ್ರದಲ್ಲಿ ಏನಾಗಿದೆ, ಶ್ರೀಕೃಷ್ಣ ಸಂಕೀರ್ತನನ ಎಲ್ಲೋ ಒಂದೊಂದು ಕಡೆ ಈ ಉಪಮಾನ ಕೊಟ್ಟು ಹೇಳಿದೆ. ಅದನ್ನ ಚೈತನ್ಯ ಮಹಾಪ್ರಭು ಅದನ್ನ ತಂದ್ಬಿಟ್ಟು ನಮ್ಗೆ ಒಂದು ಕಡೆ ಏನ್ ಮಾಡ್ತಾ ಇದಾರೆ, ಊಟ ಮಾಡಿಸ್ತಾ ಇದಾರೆ, ಉಣಬಡಿಸ್ತಾ ಇದಾರೆ ಅಂತ ಹೇಳ್ತೀವಲ್ಲ, ಆ ತರ ನಮ್ಗೆ ಇದನ್ನ ಹೇಳ್ತಾ ಇದ್ದಾರೆ. ಸೊ ಸಂಕೀರ್ತನ ಮೂಮೆಂಟು ಈ ತರ 8 ವಿಧದಲ್ಲಿ ನಮ್ಮನ್ನ ಕಾಪಾಡುತ್ತೆ. ಸೊ ಈ ಸಂಕೀರ್ತನ ಮೂಮೆಂಟ್ನ ಯಾರು ಈ ಸಂಕೀರ್ತನ ಕೃಷ್ಣ, ಅದು ಶ್ರೀಕೃಷ್ಣ ಸಂಕೀರ್ತನ ಯಾರು ಒಪ್ಕೋತೀವೋ ಅವರು ಭಗವಂತನ ಧಾಮನ ಗ್ಯಾರಂಟಿ ಮುಟ್ಬೋದು ಅನ್ನೋದನ್ನ ಚೈತನ್ಯ ಮಹಾಪ್ರಭು ಇದು ಒಂದು ಶ್ಲೋಕದಿಂದ ತೋರಿಸ್ತಾ ಇದೆ. ಅದಕ್ಕೆ ಹೇಳಿದ ಈ ಒಂದು ಶ್ಲೋಕ ಇಡೀ ನಮ್ಮ ಶಾಸ್ತ್ರಕ್ಕೆ ಸಮಾನ. ವೈಷ್ಣವ ಪರಂಪರೆಯಲ್ಲಿ ಅಕಸ್ಮಾತ್ ನೀವು ವೈಷ್ಣವ ಪರಂಪರೆಯಲ್ಲಿ ಇದ್ರೆ, ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ಇದ್ರೆ, ಈ ಶ್ಲೋಕ ಏನ್ ಮಾಡ್ಬೇಕು, ನಾವು ಕತ್ಕಾಕೊಂಡು ತಿರುಗ್ಬೇಕು. ಈ ಬರ್ಕೊಂಡು ಮುಂದೆ ಕತ್ಕಾಕೊಂಡು ತಿರುಗ್ಬೇಕು ನಾವು. ಅಷ್ಟು ಪ್ರಾಮುಖ್ಯತೆ ಆಗಿರೋಂಥದ್ದು ಈ ಶ್ಲೋಕ. ಸೊ ಇದನ್ನ ಎಕ್ಸ್ಪ್ಲನೇಷನ್ ಮಾಡೋ ಗೊತ್ತಾಗುತ್ತೆ ಚೈತನ್ಯ ಮಹಾಪ್ರಭು ಮೂಡ್ ಯಾವ ತರ ಇತ್ತು, ಯಾಕೆ ಈ ವರ್ಡ್ಗಳನ್ನ ತಂದು ಹಾಕಿದೆ. ಇವಾಗ ನೋಡಿದ್ರೆ ಈ ದರ್ಪಣ, ಮಾರ್ಜನ, ಏನಿದು ಮಹಾದಾವಾಗ್ನಿ ಅಂತೆ, ಶ್ರೇಯ, ಕೈರವ, ಇದೆಲ್ಲ ಏನೇನ್ ವರ್ಡ್ಗಳು ಇವು. ವಿದ್ಯಾವಧು, ಯಾಕಪ್ಪ ಇಲ್ಲಿ ಹೆಣ್ಮಗಳು ತಂದ್ರು, ಮದುವೆ ಆಗಂತ ಹೆಣ್ಮಗಳನ್ನ ವಿಷಯ ತಂದ್ರು, ಇದೆಲ್ಲದಕ್ಕೂ ಅರ್ಥ ಇದೆ. ಅರ್ಥ ಇಲ್ದಿರ ಚೈತನ್ಯ ಮಹಾಪ್ರಭು ಅಷ್ಟೊಂದು ಭಾವದಲ್ಲಿ ಚೈತನ್ಯ ಮಹಾಪ್ರಭು ಅಂತವ್ರು ಏನೂ ಬರಿದೇ ಇರೋರು ಈ ಶ್ಲೋಕ ಬರೆದ್ಬಿಟ್ಟು ನಾನು ಬರ್ದೆ ಅಂತ ಹೋಗಕ್ಕಾಗತ್ತಾ? ನಾನು ಹೇಳ್ದೆ ಈ ಶ್ಲೋಕನ ಅಂತ. ಅದಕ್ಕೆ ಚೈತನ್ಯ ಮಹಾಪ್ರಭು ಇದನ್ನ ತಿಳ್ಕೊಬೇಕು ನೀವು. ಈ ಚೈತನ್ಯ ಮಹಾಪ್ರಭು ಈ ಶ್ಲೋಕ ಬರಕ್ ಮುಂಚೆ ಯಾವ ಮೂಡಿದ್ರು ಅಂತ ಅದು ಒಂದು ದಿನ ಎಕ್ಸ್ಪ್ಲೇನ್ ಮಾಡ್ತೀನಿ. 1-2 ಗಂಟೆ ಬೇಕದು ಎಕ್ಸ್ಪ್ಲೇನ್ ಮಾಡಕ್ಕೆ. ಯಾವ ತರ ಮೂಡಲ್ಲಿ ಇದ್ರು ಚೈತನ್ಯ ಮಹಾಪ್ರಭು ಈ ಶ್ಲೋಕ ಹೇಳಕ್ ಮುಂಚೆ ಅಂತ. ಆ ಭಾವಕ್ಕೆ ಬರಕ್ಕೇನೆ ಅವ್ರಿಗೆ ತುಂಬಾ ಅಷ್ಟು ವರ್ಷಗಳು ಬೇಕಾಯ್ತು. ಅಷ್ಟು ವರ್ಷಗಳು ಆ ಭಾವಕ್ಕೆ ಬಂದಾದ್ಮೇಲೆ ಈ ಶ್ಲೋಕ ಅವ್ರ ಬಾಯಿಂದ ಬಂದಿದ್ದು ಅಂತಂದ್ರೆ ಪರಿಪಕ್ವ ಸ್ಥಿತಿ. ಯಾವ ರೀತಿ ವೇದವ್ಯಾಸರು ನಮ್ಮ ಎಲ್ಲಾ ವೇದಗಳನ್ನ ಸಂಕಲನೆ ಮಾಡಿದ್ಮೇಲೆ ಅವರು ಪರಿಪಕ್ವ ಸ್ಥಿತಿಗೆ ಬಂದು ಗುರುಗಳಿಂದ ಮುಖಾಂತರ ಅವ್ರಿಗೆ ಉಪದೇಶ ಆಗಿ ಕೊನೆಗೆ ಶ್ರೀಮದ್ ಭಾಗವತಂನ ಸಂಕಲನ ಮಾಡಿದ್ರು ಪರಿಪಕ್ವ ಸ್ಥಿತಿಲಿ, ಅದೇ ರೀತಿ ಚೈತನ್ಯ ಮಹಾಪ್ರಭು ತಮ್ಮ ಪರಿಪಕ್ವ ಸ್ಥಿತಿಲಿ ತಮ್ಮ ಇಷ್ಟೊಂದು ಸಂಕೀರ್ತನೆ ಮಾಡಿದ್ರು. ಚೈತನ್ಯ ಮಹಾಪ್ರಭು ಒಂದು ದಿನನೂ ಸುಮ್ಮನಿರ್ತಿರ ಸಂಕೀರ್ತನೆ ಮಾಡ್ತಿದ್ರು ಅವರು. ಕೃಷ್ಣನ ವಿರಹ ತಾಳ್ನಾರ್ದಿರ, ಕೃಷ್ಣ ಸಿಗದಿರ, ಆ ವಿರಹ ತಾಳಕ್ ಆಗ್ದಿರ ಈ ಶ್ಲೋಕ ಅವ್ರ ಬಾಯಿಂದ ಬಂದಿದ್ದು. ಸೊ ಯಾಕೆ ಈ ಶ್ಲೋಕ ಬಂತು, ಯಾಕೆ ಈ ವಿಷಯಗಳು ಬಂತು, ಈ ವಿಷಯಗಳನ್ನ ಯಾಕೆ ಚೈತನ್ಯ ಮಹಾಪ್ರಭು ಸೇರಿಸಿದ್ದಾರೆ, ಇದನ್ನ ಮುಂದೆ ನಾವು ಎಕ್ಸ್ಪ್ಲನೇಷನ್ ಮಾಡಿದಾಗ ಒಂದೇ ವರ್ಡ್ ಎಕ್ಸ್ಪ್ಲೇನ್ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಸೊ ಇದು ಪೂರ್ಣ ಡೀಟೇಲ್ ಆಗಿ ನಡೆಯುತ್ತೆ, ಪೂರ್ಣ ಪ್ರಮಾಣದಲ್ಲಿ ಡೀಟೇಲ್ ಆಗಿ ನಡೆಯುತ್ತೆ. ಇದು ಎಷ್ಟು ದಿನ ಆದ್ರೂ ಪರವಾಗಿಲ್ಲ. ಸೊ ಇದು ಸಂಕೀರ್ತನೆ, ಯಾಕೆಂದ್ರೆ ನಾವು ಈ ಕೃಷ್ಣನ ಬಗ್ಗೆ ನಾಮ ಸಂಕೀರ್ತನ ನಾವು ಇದನ್ನ ಬಗ್ಗೆ ಕೇಳ್ತಾನೆ ಹೋಗ್ತೀವಿ. 10 ನಿಮಿಷ 20 ನಿಮಿಷ ಇದ್ದೇ ಇರುತ್ತಲ್ವಾ. ಸೊ ಆ 20 ನಿಮಿಷ ಇದ್ರಲ್ಲೇ ಹೊಟ್ಟೋಗ್ಲಿ, ಒಂದು ಅರ್ಧ ಗಂಟೆ ನಮ್ಗೆ ಇದ್ರಲ್ಲೇ ಹೊಟ್ಟೋಗ್ಲಿ ಪರವಾಗಿಲ್ಲ, ಪ್ರತಿ ದಿನ ಕೂಡ. ಸೊ ಇದನ್ನ ಡೀಟೇಲ್ ಆಗಿ ತಿಳ್ಕೊಬೇಕು, ಡೀಟೇಲ್ ಆಗಿ ಇದನ್ನ ಚರ್ಚೆ ಮಾಡ್ಬೇಕು. ನನಗಂತೂ ಹೇಳಕ್ಕಂತೂ ತುಂಬಾ ಕಾತರ ಇದೆ, ತುಂಬಾ ಇಷ್ಟ ಇದೆ ಅಪ್ಪ. ನನಗೆ ಏನ್ ಗೊತ್ತಿದೆ ಅದನ್ನ ಹೇಳ್ಬಿಡ್ಬೇಕು ಅಂತ ನಂಗೆ ತುಂಬಾ ಇಷ್ಟ ಇದೆ. ಯಾಕೆಂದ್ರೆ ಇದ್ರ ಬಗ್ಗೆ ಅಷ್ಟೊಂದು ಕ್ರೇಜ್ ಆಗ್ಬಿಟ್ಟಿದೆ. ಮುಂಚೆ ಎಲ್ಲ ಇತ್ತು, ಆದ್ರೆ ಯಾವಾಗ ಅದ್ ಬರ್ಬೇಕು ಅವಾಗ್ಲೇ ತಾನೇ ಬರೋದು. ಇವಾಗ ಹಂಗ ಆಗ್ಬಿಟ್ಟಿದೆ ನಾನು. ಸೊ ಇದು ಯಾವಾಗ ಇದನ್ನ ನೋಡಕ್ ಹೋದ್ನೋ, ಯಾವಾಗ ಇದನ್ನ ಕೇಳಿದ್ನೋ, ಯಾವಾಗ ಇದ್ರ ಬಗ್ಗೆ ಓದಿದ್ನೋ, ಪೂರ್ಣ ಪ್ರಮಾಣದಲ್ಲಿ ಈ ಸಂಕೀರ್ತನ ಮೂಮೆಂಟ್ ಅನ್ನೋದು ನನ್ನ ಜೀವನಕ್ಕೆ ಎಷ್ಟೋ ಒಂದು ಇದ್ ಬಂದ್ಬಿಟ್ಟಿದೆ. ಸೊ ಅದು ಈಗ ನಡೀತಾ ಇದೆ, ಅದನ್ನ ಪೂರ್ಣ ಪ್ರಮಾಣದಲ್ಲಿ ತೀರ್ತೀನಿ, ನೀವು ಕೇಳೇ ತೀರ್ಬೇಕು. ದಯವಿಟ್ಟು ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಹೇಳೋ ವಿಷಯದಲ್ಲಿ, ಮತ್ತೆ ಅದ್ರ ಭಾವದಲ್ಲಿ ಸ್ವಲ್ಪ ಏನೋ ಒಂಥರ ರಾಂಗ್ ಆಗಿ ಮಾತಾಡ್ಬೋದು, ತುಂಬಾ ಇದಾಗಿ ರೂಢಾಗಿ ಮಾತಾಡ್ಬೋದು. ಸೊ ಎಲ್ಲ ಇದ್ದೇ ಇರುತ್ತೆ, ಅದಕ್ಕೆಲ್ಲ ಸ್ವಲ್ಪ ರೆಡಿ ಆಗಿರ್ಬೇಕು ನೀವು. ಸೊ ಅದನ್ನ ತಾಳ್ಮೆಯಿಂದ ಕೇಳ್ಕೊಂಡು ನೀವು ಅದನ್ನ ತಿಳ್ಕೊತ ಹೋದ್ರೆ ಇದು ನಮ್ಗೆ ಗ್ಯಾರಂಟಿ ನಮ್ಮ ಜೀವನದಲ್ಲಿ ತುಂಬಾ ಇದಿದೆ. ನೋಡಿ, ಏನಾನ ನೆಗ್ಲೆಕ್ಟ್ ಮಾಡಿ, ಏನ್ ಶಿಷ್ಟಾಷ್ಟಕಂ ಇದೆಯೋ ಇದನ್ನ ನಾವು ನೆಗ್ಲೆಕ್ಟ್ ಮಾಡಕ್ಕೆ ಆಗತ್ತಿಲ್ಲ. ಯಾಕೆಂದ್ರೆ ನಾವೇನ್ ಮಾಡ್ತಾ ಇದೀವೋ ಇದಕ್ಕೆಲ್ಲ ಮೂಲಾಧಾರ ಇದೆ. ನಾವೇನ್ ಭಕ್ತಿ ಜೀವನ ಮಾಡ್ತಾ ಇದೀವೋ ಅದಕ್ಕೆಲ್ಲ ಮೂಲಾಧಾರ ಆಗಿರೋದು ಈ ಒಂದು ಚೈತನ್ಯ ಶಿಷ್ಟಾಷ್ಟಕಂ. ಯಾವ ಗ್ರಂಥನೂ ಇಲ್ಲ ಇದ್ರ ಮುಂದೆ, ಬರೀ 8 ಶ್ಲೋಕದ ಮುಂದೆ ಯಾವ ಗ್ರಂಥನೂ ಇಲ್ಲ, ಏನೂ ಇಲ್ಲ. ಎಸ್ಪೆಷಲಿ ಮೊದಲನೇ ಶ್ಲೋಕದ ಮುಂದೆ, 2ನೇ ಶ್ಲೋಕದ ಮುಂದೆ ಅಷ್ಟೊಂದು ನಾಮಕ್ಕೆ ಏನ್ ಮಾಡಿದ್ದಾರೆ ಚೈತನ್ಯ ಮಹಾಪ್ರಭು, ಅಷ್ಟೊಂದು ನಾಮಕ್ಕೆ ಇದು ಕೊಟ್ಟಿದ್ದಾರೆ. ಅದಕ್ಕೆ ಯಾಕೆ ನಮ್ಮ ಆಚಾರ್ಯರು ನಮ್ಮ ಗೌಡಿಯ ಸಂಪ್ರದಾಯದಲ್ಲಿ ನಾಮ 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 ಅಂತ ಇಷ್ಟೊಂದು ಬಡ್ಕತಾ ಇದ್ದೀರಾ?
ಏನ್ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಭಗವಂತ ನಾಮ ಜಪ ಮಾಡಿ, ನಾಮ ಜಪ ಮಾಡಿ, ನಾಮ ಜಪ ಮಾಡಿ. ನೀವ್ ಎಂತ ಏನೇ ತಪ್ಪಿದ್ರು ಪರವಾಗಿಲ್ಲ, ನಿಮ್ಗೆ ಏನೇ ನಿಮ್ಮ ಹೆಂಗೆ ಇದ್ ಮಾಡಿದ್ರು ಕೂಡ ಪರವಾಗಿಲ್ಲ, ನಾಮ ಜಪ ಮಾಡ್ತಾ ಇರಿ, ನಾಮ ಜಪ ಮಾಡಿದ್ರೆ ಸಂಕೀರ್ತನ ಮೂಮೆಂಟ್ ಅಲ್ಲಿ ಇದ್ ಮಾಡಿ ಅನ್ನೋದು ಯಾಕೆ ಇದಕ್ಕೆ. ಸೊ ಇದು ಆ ಒಂದು ಇದರಿಂದಾನೇ ಚೈತನ್ಯ ಮಹಾಪ್ರಭು ಈ ಶ್ಲೋಕ ಹೇಳಿರೋದು. ಸೊ ಅದು ಹೆಂಗೆ ಅಂತ ಮುಂದೆ ನೋಡೋಣ. ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ, ಆದ್ರೂ ಕೂಡ ನಾವು ಸ್ವಲ್ಪ ಸ್ವಲ್ಪನೇ ನೋಡ್ತಾ ಹೋಗೋಣ. ಸ್ವಲ್ಪ ಯಾಕೆ ಹೆವಿ ವಿಷಯ ಅಲ್ವಾ, ಅದಕ್ಕೆ ಸ್ವಲ್ಪ ಒಂದೇ ದಿನ ಮಾಡಿ ಮುಗಿಸ್ಬಿಡಿ ಪ್ರಭು, ಸುಮ್ನೆ ಯಾಕೆ ದಿನ, ನಮಗೂ ಚೆನ್ನಾಗಿರುತ್ತೆ. ಇಲ್ಲ, ದಿನ ಯಾವಾಗ ಒಂದ್ ವಿಷಯನ ಚರ್ಚೆ ಮಾಡ್ತೀವೋ, ಇದನ್ನ ಬೇಕಾದ್ರೆ ನೀವು ಗಂಟು ಕಟ್ಕೊಂಡ್ ಮಡಿಕೊಂಬಿಡಿ, ಯಾವುದೇ ವಿಷಯನ ನೀವು ದಿನ ಚರ್ಚೆ ಮಾಡಿ, ದಿನ ಅದ್ರ ಬಗ್ಗೆ ನೋಡ್ತಾ ಇರಿ, ಆ ವಿಷಯ ನಿಮ್ಗೆ ಎಷ್ಟು ತಲೆಗೆ ಹೋಗುತ್ತೆ ನೋಡಿ. ಅವಾಗ ಈಗ ಒಂದು ದಿನ ಮುಗಿಸ್ಬಿಡ್ಬೋದಪ್ಪ ಇದನ್ನ, ಓಕೆ, ಒಂದು ದಿನ ಒಂದು ಸ್ಟ್ರೆಚ್ ಅಲ್ಲಿ ಮುಗಿಸಿ ಮುಟ್ಬಿಡ್ಬೋದು. ಆಮೇಲೆ ಇನ್ನೊಂದು ಎಷ್ಟೋ ದಿನ ಆದ್ಮೇಲೆ ಅದ್ರ ವಿಷಯ ಬರುತ್ತೆ, ಅಷ್ಟರಲ್ಲಿ ಮರ್ತೇ ಹೋಗಿರ್ತೀವಿ. ದಿನ ಅದ್ರ ಬಗ್ಗೆ ಹೇಳ್ತಾ ಇದ್ರೆ, ಅಯ್ಯೋ ಇದೊಂದು ಪಾಯಿಂಟ್ ಸಿಕ್ತು, ಇದೊಂದು ಪಾಯಿಂಟ್ ಸಿಕ್ತು, ಅದನ್ನೇ ಮೇಲ್ಕೆ ಆಗ್ತಾ ಇರ್ತೀವಿ. ಈಗ ನೋಡಿ, ನಾವು ಶುರು ಮಾಡಿ ಒಂದ್ ತಿಂಗಳಾಯ್ತಾ, ಆಲ್ಮೋಸ್ಟ್ ಒಂದ್ ತಿಂಗಳಾಯ್ತು ಅಂತ ಇಟ್ಕೊಳ್ಳಿ. ನೋಡಿ ಎಷ್ಟು ಒಂದು ಅಧ್ಯಾಯ ಪೂರ್ಣ ಪ್ರಮಾಣದಲ್ಲಿ ಗೊತ್ತಾಗ್ಬಿಡ್ತಂತ ನಮ್ಗೆ ಶ್ರೀಮದ್ ಭಾಗವತ ಒಂದು ಅಧ್ಯಾಯ. ಸೊ ದಿನ ಓದಿದ್ದು ಪರಿಣಾಮ ತಾನೇ ಇದು. ಒಂದು ದಿನ ಕೂತ್ಕೊಂಡು ಒಂದೇ ಅಧ್ಯಾಯ ಓದ್ಬಿಡ್ಬೋದು ಆರಾಮಾಗಿ, ಏನ್ ತೊಂದ್ರೆ, 3-4 ಗಂಟೆ ಕೂತ್ಕೊಂಡು ಆರಾಮಾಗಿ ಓದ್ಬಿಡ್ಬೋದು. ಆದ್ರೆ ಆಮೇಲೆ ಅದನ್ನ ಬಿಟ್ಬಿಟ್ರೆ ಆಗೋದಿಲ್ಲ. ಸೊ ನಾವು ಪಾಯಿಂಟ್ ನ ಮತ್ತೆ 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 ಕೆಣಕ್ತಾ ಇರ್ಬೇಕು, ಮತ್ತೆ ಮತ್ತೆ ಅದನ್ನ ಜಾಗೃತ ಮಾಡಿಸ್ತಾ ಇರ್ಬೇಕು, ಅವಾಗ್ಲೇ ನಮ್ ತಲೆಯಲ್ಲಿ ಉಳ್ಕೊಳ್ಳೋದು. ಇವತ್ತು 6 ಪಾಯಿಂಟ್ ಅಟ್ಲೀಸ್ಟ್ ಯಾವನೋ ಋಷಿಮುನಿಗಳು ಕೇಳಿದಂತ 6 ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಕೇಳಿದ್ರೆ ನಮ್ಗೆ ಹೇಳಕ್ ಗೊತ್ತು. ಇಷ್ಟು ದಿನ ನಾವು ಹೋರಾಟ ಮಾಡಿದೀವಿ ಶ್ರೀಮದ್ ಭಾಗವತಂ ಬಗ್ಗೆ, ಯಾರಿಗಾರ ಇಷ್ಟೊಂದು ಡೀಟೇಲ್ ಆಗಿ ಗೊತ್ತಿತ್ತಾ? ಪ್ರಾಂಪ್ಟ್ ಬೇಕಾದ್ರೆ ಹೇಳ್ಬಿಡಿ ನೀವು ಗೊತ್ತಿತ್ತು ಅಂದ್ಬಿಟ್ಟು. ಹೇಳ್ತಿದ್ವಿ, ಅಲ್ಲ ಇಲ್ಲ ಒಂದೊಂದ್ ಸ್ವಲ್ಪ ಹೇಳ್ತಿದ್ವಿ, ಆದ್ರೆ ಇದು ಡೀಟೇಲ್ ಆಗಿ ಸ್ವಲ್ಪ ಇದೇ ಪರ್ಫೆಕ್ಟ್ ಆಗಿ ಇದೇ ತರ ಹೇಳ್ತಾ ಇರ್ಲಿಲ್ಲ. ಇವನ್ ನಮಗೂ ಗೊತ್ತಿಲ್ಲ, ನಿಮಗೆ ಯಾಕೆ, ನನಗೆ ಗೊತ್ತಿರಲಿಲ್ಲ ಯಾವ ಪಾಯಿಂಟ್, ಯಾವ್ದೋ ಒಂದು ಪಾಯಿಂಟ್ ಹೇಳ್ದಂಗೆ ಹೌದು ಈ ಪಾಯಿಂಟ್ ಇದೆ ಅಂತ ಗೊತ್ತಾಗ್ತಾ ಇತ್ತು. ಬಟ್ ಸೀಕ್ವೆನ್ಸ್ ಅಲ್ಲಿ ಅದು ನಮ್ಗೆ 6 ಪಾಯಿಂಟ್ 6 ಶ್ಲೋಕನೂ ಗೊತ್ತಾಗ್ತಾ ಇರ್ಲಿಲ್ಲ. ಇವತ್ತು ನೋಡಿ ಇಷ್ಟೊಂದು ಡೀಟೇಲ್ ಆಗಿ ಮಾಡಿದ್ದಕ್ಕೆ, ಅದ್ರ ಬಗ್ಗೆ ಹೇಳ್ತಾ ಇರೋದಕ್ಕೆ ದಿನ 6 ಪಾಯಿಂಟ್ ಗೊತ್ತಾಗ್ತಾ ಇದೆ. ಇಷ್ಟೇ ಸಾಕು ತಾನೇ ನಾವು ನಮ್ಗೆ. ಸೊ ಅದರಿಂದ ಪ್ರತಿ ದಿನ ನಾವು ಅದನ್ನ ಟಚ್ ಮಾಡ್ಬೇಕು, ಯಾವುದೇ ಒಂದು ವಿಷಯನೂ ಕೂಡ. ಸೊ ಶ್ರೀಮದ್ ಭಾಗವತನ ಟಚ್ ಮಾಡ್ತಾ ಇದೀವಿ, ನಾಮ ಸಂಕೀರ್ತನ ಟಚ್ ಮಾಡ್ತಾ ಇದೀವಿ. ನೋಡೋಣ ನಮ್ ಜೀವನ ಎಲ್ಲೋಗಿ ನಿಂತ್ಕೊಳ್ಳುತ್ತೆ. ಚಾಲೆಂಜ್ ಆಗಿ ತಗೊಂಬಿಡಿ, ಅಟ್ಲೀಸ್ಟ್ 1 ವರ್ಷ ಅಂತ ಹೇಳಿದೀವಿ ಆಯ್ತಾ. 1 ವರ್ಷದಲ್ಲಿ ಏನಾಗುತ್ತೆ ಅಂತ ನೋಡಿ. ನನ್ನ ಲೆಕ್ಕದಲ್ಲಿ ಡಿಸೆಂಬರ್ 1 ಇಂದ 1 ವರ್ಷ, ನಿಮ್ ಲೆಕ್ಕಲಿ ನವೆಂಬರ್ 1 ಇಂದ ಒಂದ್ ಲೆಕ್ಕ ಒಂದು ತಿಳ್ಕೊಳ್ಳಿ. ಯಾಕೆಂದ್ರೆ ಈ ನವೆಂಬರ್ ಅಲ್ಲಿ ನಾನು ಸರಿಯಾಗಿ ಮಾಡಕ್ ಆಗ್ಲಿಲ್ಲ, ನಾನೇನ್ ಅನ್ಕೊಂಡು ನಾನು ಮಾಡಕ್ ಆಗ್ಲಿಲ್ಲ, ಅದಕ್ಕೋಸ್ಕರ ಈ ತಿಂಗಳನ್ನು ಬಿಟ್ಬಿಟ್ಟೆ ಡಿಸೆಂಬರ್ ಇಂದ ಹಾಕೊಂಡಿದ್ದೀನಿ. ನಿಮ್ಗೆ ನವೆಂಬರ್ ಇಂದ ಅಂತ ಇಟ್ಕೊಳ್ಳಿ. 1 ವರ್ಷ ಚಾಲೆಂಜ್ ಮಾಡಿ, 1 ವರ್ಷ ಕೇಳಿ ನಾಮ ಸಂಕೀರ್ತನೆ ಮಾಡೋಣ, ನೋಡೋಣ ಯಾವ ಲೆವೆಲ್ಗೆ ಹೋಗ್ತೀವಿ. ಅಟ್ಲೀಸ್ಟ್ ಒಂದು ದಿನಕ್ಕೆ 1 ಗಂಟೆನಾದ್ರು, ಇಲ್ಲ ಬೆಳಿಗ್ಗೆ ಒಂದು ಅರ್ಧ ಗಂಟೆ 1 ಗಂಟೆ ಅಂತ ಇಟ್ಕೊಳ್ಳಿ, ಸಾಯಂಕಾಲ 1 ಗಂಟೆ 1.5 ಗಂಟೆ ಅಂತ ಇಟ್ಕೊಳ್ಳಿ, ನೋಡೋಣ ಯಾವ ಲೆವೆಲ್ಗೆ ಹೋಗ್ತೀವಿ. ಓಕೆ, ಎಷ್ಟು ವಿಷಯ ತಿಳ್ಕೊತೀವಿ, ಎಷ್ಟು ವಿಷಯ ಕಲೆಕ್ಟ್ ಮಾಡ್ತೀವಿ, ಏನೇನ್ ಮಾಡ್ತೀವಿ ಅಂತ ನೋಡೋಣ. ಬಟ್ ಒಂದೇ ಒಂದು ನಿಮ್ಗೆ ಬೇಕಾಗಿರೋದು, ದಿನ ಕೇಳ್ಬೇಕಿದೆ. ಒಂದಿನ ಆಗೋದು, ಅಯ್ಯೋ ಇವ್ರ ಹತ್ರ ಏನ್ ಕೇಳೋದು, ಅಯ್ಯೋ ಇದಕ್ಕಿನ್ನ ಚೆನ್ನಾಗಿರೋರು ಹೇಳೋರು ಇದಾರೆ ಅಂತ ತಿಳ್ಕೊಳ್ಳೋದು. ಹೇಳೋರು ಇರ್ಬೋದು, ಯಾಕೆ ಹೇಳೋರಿಲ್ಲ, ಎಷ್ಟೊಂದು ಚೆನ್ನಾಗಿ ಹೇಳೋರು ಇದಾರೆ, ಇಲ್ಲ ಅಂದ್ರೆ ಅವ್ರ ಹತ್ರನೇ ದಿನ ಕೇಳಿಬೇಕಾದ್ರೆ, ಅವ್ರ ಹತ್ರನೇ ಚರ್ಚೆ ಮಾಡಿ. ಯಾರ ಹತ್ರ ಆದ್ರೂ ಒಬ್ಬರ ಮೇಲೆ ನಂಬಿಕೆ ಇಡಿ, ನಂಬಿಕೆ ಎಲ್ಲರ ಮೇಲೆ ಇಡಿ, ತೊಂದರೆ ಇಲ್ಲ. ಆದ್ರೆ ಅವ್ರ ಹತ್ರನೇ ಕೇಳಿ, ದಿನ ಕೇಳಿ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಇದ್ ಮಾಡಿ, ಥಿಂಕ್ ಮಾಡಿ. ಎಲ್ಲಾರ ಕೇಳಿ, ಏನು ತೊಂದ್ರೆನೇ ಇಲ್ಲ, ಎಲ್ಲಿ ಕೇಳ್ಬೇಕು, ನಾನು ಇಲ್ಲೇ ಕೇಳ್ಬೇಕು ಅಂತ ಏನಿಲ್ಲ. ನಮ್ಮ ಭಕ್ತರು ಕೂಡ ಎಲ್ಲಿ ಬೇಕಾದ್ರೆ ಹೋಗಿ ಕೇಳಿ ಅಂತ ನಾನು ಫ್ರೀ ಬಿಟ್ಬಿಟ್ಟಿದ್ದೀನಿ ಎಲ್ಲಾರಿಗೂ. ದಯವಿಟ್ಟು ಹೋಗಿ ಕೇಳಿ, ಕೇಳಿ ಕೇಳಿ, ಆದ್ರೆ ಕೇಳಿ ಅಷ್ಟು, ಕೇಳಿದೆ ಅಂತೂ ಇರ್ಬೋದು. ಓಕೆ, ಬೇರೆ ವಿಷಯನೇ ಜಾಸ್ತಿ ಆಯ್ತು. ಓಕೆ, 3ನೇ ಶ್ಲೋಕ. ಯಾ ಸ್ವಾನುಭಾವಮಖಿಲಂ ಶ್ರುತಿಸಾರಮೇಕಂ ಮಾಧ್ಯಾತ್ಮದೀಪಮತಿತೀರ್ಷಿತಾಂ ತಮೋ ಅಂಧಂ ಸಂಸಾರಿಣಾಂ ಕರುಣಮಯಾ ಪುರಾಣ ಗುಹ್ಯಂ ತಂ ವ್ಯಾಸಸೂನು ಉಪಯಾಮಿ ಗುರುಂ ಮುನೀನಾಂ. ತುಂಬಾ ಮುಖ್ಯವಾಗಿರೋ ಶ್ಲೋಕ ಇದು. ಸೊ ಇದನ್ನ ಆಚಾರ್ಯರು ತುಂಬಾ ಸರಿ ಕೋಟ್ ಮಾಡ್ತಾ ಇರ್ತಾರೆ. ಯಾ ಸ್ವಾನುಭಾವಂ ಅಖಿಲಂ ಶ್ರುತಿಸಾರಮೇಕಂ ಆಧ್ಯಾತ್ಮ ದೀಪಂ ಅತಿಥಿ ಶ್ರೀಚಿತಾಂ ತಮೋ ಅಂಧಂ ಸಂಸಾರಿಣಾಂ ಕರುಣಮಯ ಪುರಾಣ ಗುಹ್ಯಂ ತಂ ವ್ಯಾಸಸೂನು ಉಪಯಾಮಿ ಗುರುಂ ಮುನೀನಾಂ. ತುಂಬಾ ಚೆನ್ನಾಗಿದೆ ಈ ಶ್ಲೋಕ. ಚೆನ್ನಾಗಿ ಆಡ್ತಾರೆ. ಅತಿಥಿ ತೀರ್ಷಿತಾಂ,
ದಾಟ ಬಯಸುವವರು. ಸೊ ಒಂದು ವರ್ಡ್ ಇದೆ ಇಲ್ಲಿ, ಯಾರು ಈ ಭೌತಿಕ ಪ್ರಪಂಚನ ದಾಟ ಈ ಅಂಧತಮವಾಗಿರಂತ ಇದನ್ನ ದಾಟಬೇಕು ಅಂತ ಬಯಸರೆ ಅವರು ಶ್ರೀಮದ್ ಭಾಗವತಂ ಬರ್ಬೇಕು ಅನ್ನೋದು ಅರ್ಥ. ಅನುವಾದ. ಸಕಲ ಮುನಿಗಳಿಗೆ ಗುರುವಾದ ವ್ಯಾಸಪುತ್ರ ಶುಕ ಮುನಿಗಳಿಗೆ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸುವೆನು. ಅವರು ಕತ್ತಲು ಕವಿದ ಪ್ರಪಂಚವನ್ನು ದಾಟಲು ಎಣಗುತ್ತಿರುವ ಸಾಂಸಾರಿಕರ ಮೇಲೆ ಪರಮ ಕರುಣೆ ತೋರಿ ಸಕಲ ವೇದಗಳ ಸಾರವೆನಿಸಿದ ಅತ್ಯಂತ ರಹಸ್ಯವಾದ ಈ ಪುರಾಣವನ್ನು ಸ್ವ ಅನುಭವದಿಂದ ಬೋಧಿಸಿದರು. ಸೊ ಸೂತ ಗೋಸ್ವಾಮಿಗಳು ಹೇಳಕ್ ಶುರು ಮಾಡಿದಾರಲ್ಲ 2ನೇ ಶ್ಲೋಕದಿಂದ ಈ 3ನೇ ಶ್ಲೋಕ ಹೇಳ್ತಾನೆ. ಸೊ ವ್ಯಾಸಪುತ್ರರಿಗೆ ಸುಖದೇವ ಗೋಸ್ವಾಮಿಗಳಿಗೆ ಏನ್ ಮಾಡ್ತಾ ಇದ್ದೀನಿ, ಗೌರವಪೂರ್ಣ ಪ್ರಣಾಮಗಳನ್ನ ಅರ್ಪಣೆ ಮಾಡ್ತೇನೆ. ಅವರು ಪ್ರಣಾಮ ತಿಳಿಸ್ತಾ ಇದ್ದಾರೆ. ಅವ್ರೇನು ಯಾವ ತರ ಇದ್ದಾರೆ, ಅವ್ರ ಪ್ರಣಾಮ ತಿಳಿಸ್ತಾ ಇದ್ದಾರೆ. ಅವ್ರು ಯಾವ ತರ ಇದೆ ಅಂತ ಹೇಳ್ತಾ ಇದ್ದಾರೆ, ಕತ್ತಲು ಕವಿದ ಪ್ರಪಂಚವನ್ನು ದಾಟಲು ಎಣಗುತ್ತಿರುವ ಸಾಂಸಾರಿಕರ ಮೇಲೆ. ಅಂದ್ರೆ ಈ ಸಂಸಾರ ಅನ್ನೋದು ಏನಿದು ಕತ್ತಲೆ ತುಂಬಿದಂತ ಪ್ರಪಂಚ, ಈ ಭೌತಿಕ ಪ್ರಪಂಚ. ಅದು ಸಂಸಾರಸ್ಥರಿಗಂತೂ ತುಂಬಾ ಕತ್ಲೆ ಅಂತ ಹೇಳ್ತಾರೆ. ಸಂಸಾರಿಗೆ ಎಣಗ್ತಾ ಇದ್ದಾರೆ. ಅವ್ರು ಈ ಭೌತಿಕ ಪ್ರಪಂಚದಿಂದ ದಾಟಕ್ಕೋಸ್ಕರ ಎಣಗ್ತಾ ಇದ್ದಾರೆ. ನಾವೇನ್ ಸಂಸಾರ ಮಾಡ್ತಾ ಇದೀವಿ, ಸಂಸಾರದಲ್ಲಿ ಆನಂದ ಇರ್ಬೇಕು ಅಂತ ಬಯಸ್ತಾ ಇದೀವಿ. ಇದು ಈ ನಮ್ದು ಕಷ್ಟದಿಂದ ತಪ್ಪಿಸ್ಕೊಳಕ್ಕೋಸ್ಕರ. ಯಾಕೆ ಇನ್ನೊಬ್ರ ಬಗ್ಗೆ ನಮ್ಗೆ ಇದಿದೆ, ಕರುಣೆ ಇದೆ, ಯಾಕೆ ಇನ್ನೊಬ್ರನ್ನ ಚೆನ್ನಾಗಿ ನೋಡ್ಕೊತಾ ಇದೀವಿ ಅಂದ್ರೆ ಅವ್ರು ನನ್ನನ್ನ ಉದ್ಧಾರ ಮಾಡ್ತಾರೆ, ನನ್ನನ್ನ ಈ ಕತ್ಲಿಂದ ದಾಡಿಸ್ತಾರೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಾವು, ಅಂದ್ರೆ ನನ್ನನ್ನ ಅವ್ರು ಕಾಪಾಡ್ತಾರೆ ಅಂದ್ರೆ ಅರ್ಥ ಏನು, ನಮ್ಮ ನಿಜವಾಗಿ ಮೇಲ್ಗಡೆ ಅರ್ಥ ಬೇರೆ ನಾವು ತಿಳ್ಕೊಂಡಿರೋದು. ಏನು ಕಾಪಾಡ್ತಾರೆ ಅಂದ್ರೆ ನಮ್ಮ ಕಷ್ಟ ಸುಖ ಮತ್ತೆ ನಮ್ದು ಇದನ್ನ ಕಾಪಾಡ್ತಾರೆ ಅಂತ. ಆಕ್ಚುಲಿ ನಿಜ ಏನ್ ಗೊತ್ತಾ, ನಮ್ಮನ್ನ ಈ ಭೌತಿಕ ಪ್ರಪಂಚದಿಂದ ಪಾರ ಮಾಡ್ತಾರೆ ಅನ್ನೋ ಒಂದು ಅರ್ಥ ಇರೋದು. ಆತ್ಮದೃಷ್ಟಿಯಿಂದ ಈ ತರ ಅರ್ಥ, ದೇಹ ದೃಷ್ಟಿಯಿಂದ ನನ್ನನ್ನ ದೇಹದಿಂದ ಚೆನ್ನಾಗಿ ನೋಡ್ಕೋತಾರೆ ಅಂತ. ಅದ್ರ ನಿಜ ಅರ್ಥ ಬಂದು ನಮ್ಮ ಈ ಭೌತಿಕ ಪ್ರಪಂಚದಿಂದ ದೂರ ಮಾಡ್ತಾರೆ, ಎಲ್ಲಾ ಕಷ್ಟದಿಂದ ದೂರ ಮಾಡ್ತಾರೆ ಅಂತ ಅರ್ಥ. ಅಂತವ್ರಿಗೆ ಏನು, ಈ ಭೌತಿಕ ಪ್ರಪಂಚ ಕತ್ತಲು ಪ್ರಪಂಚ ಇದನ್ನ ದಾಟಕ್ಕೋಸ್ಕರ ಎಣಗ್ತಾ ಇರೋಂಥ ಸಾಂಸಾರಿಕರಿಗೆ ತುಂಬಾ ಕರುಣೆ ತೋರಿ ಏನಾಗ್ತಾ ಇದ್ರೆ, ನಮ್ಮ ವೇದಗಳ ಸಾರವೆನಿಸಿದ ಈ ಶ್ರೀಮದ್ ಭಾಗವತ ರಹಸ್ಯನ ನಮ್ಗೆ ತಿಳಿಸಿದ್ದಾರೆ. ಸುಖದೇವ ಗೋಸ್ವಾಮಿಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀನಿ, ನಮಸ್ಕಾರ ಮಾಡಕ್ಕೂ ಒಂದು ಇದ್ಬೇಕಲ್ವಾ. ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ವ್ಯಕ್ತಿ ಹತ್ರ ಗುಣಗಳು ಇರ್ಬೇಕು, ಆ ವ್ಯಕ್ತಿ ಹತ್ರ ಒಳ್ಳೆಯವನಾಗಿರ್ಬೇಕು, ಆ ವ್ಯಕ್ತಿಯಿಂದ ನಮ್ಗೆ ಏನೋ ಸಿಗ್ತಾ ಇರ್ಬೇಕು. ಅದಕ್ಕೋಸ್ಕರ ನಮಸ್ಕಾರ ಮಾಡ್ತಾ ಇದ್ದೀನಿ, ಸುಮ್ನೆ ಮಾಡಕ್ಕಾಗತ್ತಾ? ಸೊ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀನಿ, ಅವ್ರು ಈ ತರ ಇದ್ದಾರೆ. ಈ ಭೌತಿಕ ಪ್ರಪಂಚ ಕತ್ತಲಿನ ಪ್ರಪಂಚನ ದಾಟಕ್ಕೋಸ್ಕರ ಎಣಗ್ತಾ ಇರೋಂಥ ಸಾಂಸಾರಿಕರಿಗೆ ಕರುಣೆ ತೋರಿ, ಪೂರ್ಣ ಪ್ರಮಾಣದಲ್ಲಿ ಕರುಣೆ ತೋರಿ ಸಕಲ ವೇದಗಳ ಸಾರ ಆಗಿರುವಂತದನ್ನ ಸ್ವ ಅನುಭವದಿಂದ, ಇನ್ನೊಂದೇನು ಅವ್ರು ಅನುಭವ ನೋಡ್ ಆದ್ಮೇಲೆ ಹೇಳ್ತಾ ಇರೋದು. ಇದನ್ನ ಅನುಭವ ಮಾಡಿದ್ರು ಅಂದ್ರೆ ಏನ್ ಅನುಭವ ಮಾಡಿದ್ರು ಅವರು, ಯಾವ ತರ ಇದ್ರು ಅಂದ್ರೆ ಸುಖದೇವ ಗೋಸ್ವಾಮಿ. ಯಾಕೆಂದ್ರೆ ಸುಖದೇವ ಗೋಸ್ವಾಮಿಗೆ ಬರೀ 16 ವರ್ಷ ಆಗಿದ್ದಿದ್ದು. ಅವ್ರು ಈ ಕತೆ ಹೇಳಕ್ ಬರುವಾಗ ಅವ್ರಿಗೆ 16 ವರ್ಷ. ಈ 16 ವರ್ಷದಲ್ಲಿ ಅಂತ ಎಕ್ಸ್ಪೀರಿಯನ್ಸ್ ಏನ್ ಮಾಡ್ಬಿಟ್ರು ಅವರು, ಏನಂತಂದ್ರೆ 16 ವರ್ಷದಲ್ಲಿ ಅವರು ಈ ಶ್ರೀಮದ್ ಭಾಗವತಂನ ಅದೇ ತರ ನಡ್ಕೊಂಡು ಅದನ್ನ ಅನುಭವಕ್ಕೆ ತಗೊಂಡ್ರು ಅಂತ. ಏನವರು ಅವರ ತಂದೆಯಿಂದ ಕೇಳಿದ್ರು ಶ್ರೀಮದ್ ಭಾಗವತಂನ, ಕೇಳಾದ್ಮೇಲೆ ಅದೇ ತರ ನಡ್ಕೊಂಡು ಅನುಭವ ಆಯ್ತು ಅವ್ರಿಗೆ. ಓಕೆ, ಈ ತರ ನಡ್ಕೊಂಡು ಏನಾಗುತ್ತೆ ಅಂತ. ಆ ಒಂದು ಎಕ್ಸ್ಪೀರಿಯನ್ಸ್ ಇಂದ ಈ ರಹಸ್ಯನ ಇಲ್ಲಿ ಹೇಳಕ್ಕೆ ಹೇಳಿದ್ರು ನೈಮಿಷಾರಣ್ಯದಲ್ಲಿ. ಇದರಲ್ಲಿ ಅವ್ರಿಗೆ ಸುಖದೇವ, ಇವ್ರಿಗೆ ಪರೀಕ್ಷಿತ್ ಮಾರಿಗೆ ಈಗ ಸುಖದೇವ ಗೋಸ್ವಾಮಿ ಹೇಳಿದ್ರು ಸಮ್ಮ ಅನುಭವದಿಂದ ರಹಸ್ಯ. ಅದನ್ನೇನು ವೇದಗಳ ರಹಸ್ಯ ಆಗಿರುವಂಥದ್ದು ಶ್ರೀಮದ್ ಭಾಗವತಮೇನು ಇಲ್ಲಿ ಹೇಳ್ತಾ ಇದ್ರೆ ವೇದಗಳದ್ದು ರಹಸ್ಯ. ಇದು ಎಷ್ಟೊಂದ್ ಕಡೆ ಬರುತ್ತೆ, ಮುಂದೆ ಪ್ರಭುಪಾದ ಡೀಟೇಲ್ ಆಗಿ ಬರೀತಾರೆ. ಶ್ರೀಮದ್ ಭಾಗವತಮು ಏನಿದು ನಮ್ಮ ವೇದಾಂತಗಳಿಗೆ ಸೂತ್ರ, ವೇದಾಂತಗಳಿಗೆ ವ್ಯಾಖ್ಯಾನ, ಎಲ್ಲ ವೇದಗಳದ್ದು ಸಾರ ಏನು, ವಿಷಯ ಏನು, ಅದ್ರದ್ದು ಸಾರಾಂಶ ಅಂದ್ರೆ ಶ್ರೀಮದ್ ಭಾಗವತ. ಪ್ರಭುಪಾದ ಮುಂದೆ ಹೇಳ್ತಾ ಇದ್ದಾರೆ. ಸೊ ಅದನ್ನ ಹೇಳ್ದಂತ ಶ್ರೀ ಸುಖದೇವ ಗೋಸ್ವಾಮಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಯಾರು ಹೇಳ್ತಾರೆ, ಸೂತ ಗೋಸ್ವಾಮಿ ಇದನ್ನ ಹೇಳ್ತಾರೆ. ನನ್ನ ಗುರುಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಓಕೆ, ಭಾವಾರ್ಥ. ಶ್ರೀ ಸೂತ ಮುನಿಗಳು ಈ ಶ್ಲೋಕದಲ್ಲಿ ಶ್ರೀಮದ್ ಭಾಗವತಂಗೆ ಸಂಕ್ಷಿಪ್ತ ವಿವರಣೆಯನ್ನು ಒದಗಿಸಿದ್ದಾರೆ. ಶ್ರೀಮದ್ ಭಾಗವತವು ವೇದಾಂತ ಸೂತ್ರಗಳಿಗೆ ಸರಳವೂ ನೇರವೂ ಆದ ಪೂರಕ ವ್ಯಾಖ್ಯಾನ. ವೇದಾಂತ ಸೂತ್ರ ಅಥವಾ ಬ್ರಹ್ಮಸೂತ್ರವನ್ನು ವ್ಯಾಸ ಮಹರ್ಷಿ ರಚಿಸಿದ್ದಾರೆ. ವೇದ ರಾಶಿಯ ಸಾರವನ್ನು ನಿರೂಪಿಸುವುದೇ ಅವರ ಉದ್ದೇಶ. ಈ ಸಾರದ ಸರಳ ವ್ಯಾಖ್ಯವೇ ಶ್ರೀಮದ್ ಭಾಗವತ. ನೋಡಿ, ವೇದವ್ಯಾಸರು ವ್ಯಾಖ್ಯಾನ ಇದು ಬರೆದ್ರು, ಏನು ವೇದಾಂತ ಸೂತ್ರ. ಸೂತ್ರ ಅಂದ್ರೆ
ನಮ್ಮ ಇಡೀ ವೇದಗಳನ್ನ ಒಂದೊಂದು ಸೂತ್ರದಲ್ಲಿ ಇಟ್ರು. ವೇದಾಂತ ಸೂತ್ರ ಅಂತಾನೆ ಒಂದಿದೆ ಬುಕ್ಕು. ಸೊ ಅದ್ರಲ್ಲಿ ಏನೋ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಒಂದೊಂದೇ ವರ್ಡ್, ಅಹಂ ಬ್ರಹ್ಮಾಸ್ಮಿ, ನಾನೊಬ್ಬ ಬ್ರಹ್ಮ ಅಂದ್ರೆ ಆತ್ಮಕ್ಕೆ ಹೇಳ್ತಾರಂತ ವಿಚಾರ ಇದು. ತತ್ವಮಸಿ ಇದೇ ತರ ಭಗವಂತ ಪರಿಪೂರ್ಣ ಅನ್ನೋದಕ್ಕೆ ಇನ್ನೊಂದು ವ್ಯಾಖ್ಯಾನ. ಇದೇ ತರ ಒಂದು ಸೂತ್ರಗಳು. ಸೂತ್ರ ಅಂದ್ರೆ ಒಂದೊಂದೇ ಲೈನು, ಒಂದೊಂದೇ ಅರ್ಧ ಲೈನ್, ಇಲ್ಲ ಒಂದು ಲೈನ್, ಅದು ಸೂತ್ರ ನೋಡಿ. ಅಹಂ ಬ್ರಹ್ಮಾಸ್ಮಿ, ಅಥಾತೋ ಬ್ರಹ್ಮ ಜಿಜ್ಞಾಸ. ಅಥಾತೋ ಬ್ರಹ್ಮ ಜಿಜ್ಞಾಸ, ನಾನ್ ನಿನ್ಗೆ ಇವಾಗ ತಕ್ಕ ಸಮಯ ಇದನ್ನ ಅರ್ಥ ಮಾಡ್ಕೊಳಕ್, ತಿಳ್ಕೊಳಕ್ಕೆ, ನಮ್ಮ ವೇದಗಳನ್ನ ತಿಳ್ಕೊಳಕ್ಕೆ ಇದು ಸಾಕ ಸಮಯ ಅಂತ ಹೇಳುತ್ತೆ. ನಿನ್ಗೆ ತಕ್ಕ ಸಮಯ ಅಂದ್ರೆ ಮಾನವ ಜನ್ಮ ಬಂದಾಗ ಅಂತ, ಇದನ್ನ ಅರ್ಥ. ಸೊ ಇದು ಇದು ಯಾರಿಗೆ ಅರ್ಥ ಆಗ್ತಾ ಇತ್ತು? ವೇದಾಂತ ಸೂತ್ರ ಈ ತರ ಬರ್ದಿದ್ರಲ್ಲ. ಈಗ ಅಥಾತ ಬ್ರಹ್ಮ ಜಿಜ್ಞಾಸ, ಏನಿದು ಅಥಾತ ಬ್ರಹ್ಮ ಜಿಜ್ಞಾಸ? ಓಕೆ, ಏನಿರ್ಬೋದು ಅರ್ಥ ಏನು? ನಾರ್ಮಲ್ ಆಗಿ ಹಿಂಗೆ ಇದು ಸಂಸ್ಕೃತ ಗೊತ್ತಿರೋರ್ಗೆ ಅರ್ಥ ಏನು? ಇದು ತಕ್ಕ ಸಮಯ ನಿನಗೆ, ಅಷ್ಟೇ ಅರ್ಥ. ಆದ್ರು ಯಾವ್ದಕ್ ತಕ್ಕ ಸಮಯ, ಯಾರಿಗೆ ತಕ್ಕ ಸಮಯ, ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಇದಕ್ಕೆ ವ್ಯಾಖ್ಯಾನ ಬರೆದ್ರು, ವ್ಯಾಖ್ಯಾನಗಳು ಬರ್ದಿದ್ದಾರೆ. ಬ್ರಹ್ಮಸೂತ್ರಕ್ಕೆ ಎಷ್ಟೋ ಜನ ವ್ಯಾಖ್ಯಾನಗಳು ಬರ್ದಿದ್ದಾರೆ. ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ, ಏನ್ ಅರ್ಥ ಅಂತ ವ್ಯಾಖ್ಯಾನ ಬರ್ದಿದ್ದಾರೆ. ಎಷ್ಟೊಂದು ಗುರು ಎಲ್ಲ, ಶಂಕರಾಚಾರ್ಯರು ಬರ್ದಿದ್ದಾರೆ, ರಾಮಾಚಾರ್ಯ ಬರ್ದಿದ್ದಾರೆ, ಮಧ್ವಾಚಾರ್ಯ ಬರ್ದಿದ್ದಾರೆ, ಎಲ್ಲರೂ ಬರ್ದಿದ್ದಾರೆ. ಸೊ ಅಂದ್ರೆ ಅವ್ರವ್ರದೇ ಆದಂತ ಒಂದು ರೀತಿಲಿ ಬರ್ದಿದ್ದಾರೆ. ಈ ಬ್ರಹ್ಮಸೂತ್ರಗಳನ್ನ ಬರ್ದವ್ರು ಯಾರು? ವೇದವ್ಯಾಸರು. ಓಕೆ, ಈ ಅವರೇ ವೇದವ್ಯಾಸರೇ ಇದಕ್ಕೆ ವ್ಯಾಖ್ಯಾನ ಬರೆದ್ರು. ಅಂದ್ರೆ ಸೇಮ್ ಯಥಾವತ್ತು ಅದನ್ನ ಪಾಯಿಂಟ್ ಬರೆದ್ಬಿಟ್ಟು ಓಕೆ ಅಥವಾ ಬ್ರಹ್ಮ ಜಿಜ್ಞಾಸ ಇದಕ್ಕೆ ವ್ಯಾಖ್ಯಾನ ಬರೀಲಿಲ್ಲ, ಬೇರೆಯವ್ರು ಬರ್ದಿದ್ದ ಆ ತರ. ಅದೇ ಇವ್ರು ಏನ್ ಮಾಡಿದ್ರು, ಶ್ರೀಮದ್ ಭಾಗವತಂನ ವ್ಯಾಖ್ಯಾನ ರೂಪದಲ್ಲೇ ಬರೆದ್ಬಿಟ್ರು. ಅಂದ್ರೆ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ರೂಪ ಅಂತಂದ್ರೆ ಶ್ರೀಮದ್ ಭಾಗವತಂ. ಅಂದ್ರೆ ಟೋಟಲಿ ಸಮಗ್ರವಾಗಿ ತಗೊಂಡು ನಾನು ಏನೇನು ಸೂತ್ರಗಳು ಬರ್ದಿದ್ದೀನೋ ಆ ಸೂತ್ರಗಳ ಒಂದು ಅರ್ಥ ಅಂತಂದ್ರೆ ಶ್ರೀಮದ್ ಭಾಗವತಂ ಹೇಳಿ ಓದಿ ಸಿಕ್ಬಿಡುತ್ತೆ ನಿಮ್ಗೆ ಅರ್ಥ, ಟೋಟಲಿ ಅರ್ಥ, ಸರಳ ರೂಪದಲ್ಲಿ. ಅದನ್ನು ವ್ಯಾಖ್ಯಾನ ಮಾಡೋರು ಕೂಡ ಒಂದೊಂದು ವರ್ಡ್ಗೆ ಒಂದೊಂದು ಗ್ರಂಥನೇ ಬರ್ತಿದ್ದಾರೆ ಬೇಕಾದ್ರೆ, ಅಷ್ಟೊಂದಿದೆ. ಸೊ ಇವ್ರ ಚೇತನ, ಇವ್ರು ಏನ್ ಮಾಡಿದ್ರು, ವೇದವ್ಯಾಸರು ಅವರೇ ವ್ಯಾಖ್ಯಾನ ಬರೆದ್ರು ಶ್ರೀಮದ್ ಭಾಗವತಂ ರೂಪದಲ್ಲಿ. 18,000 ಶ್ಲೋಕ ವ್ಯಾಖ್ಯಾನ. ಲೆಕ್ಕ ಮಾಡ್ಕೊಳ್ಳಿ ಎಷ್ಟಕ್ಕೆ, ಬರೀ ಸೂತ್ರಗಳು ಎಷ್ಟಿರ್ಬೋದು ನಮ್ದು, ಕೆಲವೊಂದು ಎಷ್ಟಿವೆ ಅಂತ ನಾನು ಎಲ್ಲೂ ಓದಂಗಿಲ್ಲ. ಸೊ ಸೂತ್ರಗಳಿದೆ, ಅದೇ ನೋಡ್ತೀನಿ, ಅದ್ರ ಬುಕ್ ಇದೆ ಬ್ರಹ್ಮಸೂತ್ರದ್ದು, ಒಂದ್ ನಾಳೆ ತಂದೆ ಅದು ತೋರಿಸ್ತೀನಿ. ಆ ಸೂತ್ರಗಳು ಅಷ್ಟನ್ನ 18,000 ಶ್ಲೋಕದಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದು. ಅರ್ಥ ಆಯ್ತಾ? ಸೊ ಇದು ವ್ಯಾಖ್ಯಾನ, ನಮ್ಮ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ. ಬ್ರಹ್ಮಸೂತ್ರ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಬ್ರಹ್ಮದೇವು ಇದನ್ನ ಸೂತ್ರ ಮುಖಾಂತರ ಬರೆದ್ರು. ಆ ಸೂತ್ರ ಏನೇನಂತ ಬೇಕಾದ್ರೆ ಹೇಳ್ತೀನಿ, ಈ ಬೇಡ ತಿಳ್ಕೊಳ್ಳಿ. ತತ್ವಮಸಿ, ಅಥವಾ ಬ್ರಹ್ಮ ಜಿಜ್ಞಾಸ, ಅಹಂ ಬ್ರಹ್ಮಾಸ್ಮಿ, ಈ ತರ ಸೂತ್ರಗಳು. ಈ ತರ ಸೂತ್ರಗಳಿಗೆ ವ್ಯಾಖ್ಯಾನ ಎಲ್ಲರೂ ಕೂಡ ಬರ್ದಿದ್ದಾರೆ. ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಅಂತ ರಾಮಾಚಾರ್ಯ ಇದನ್ನ ಬರೆಯಕ್ಕೇನೆ ಇದಕ್ಕೋಗಿ ಗ್ರಂಥ ತರ್ತಾರೆ. ಅದೊಂದು ಅವ್ರ ದೊಡ್ಡ ಕಾರ್ಯ. ಅವರು ಬ್ರಹ್ಮಸೂತ್ರಕ್ಕೆ ನಾನು ವ್ಯಾಖ್ಯಾನ ಬರೀತೀನಿ ಅಂತ ಅದೊಂದು ಅವ್ರದ್ದು ದೊಡ್ಡ ಇದಿರುತ್ತೆ. ಮಧ್ವಾಚಾರ್ಯರು ಕೂಡ ಇದನ್ನ ಬರೆಯಕ್ಕೆ ವೇದವ್ಯಾಸರ ಹತ್ರನು ಹೋಗಿ ಕಲ್ತ್ಕೋತಾರೆ. ಮಧ್ವಾಚಾರ್ಯರು ಎಲ್ಲಿ ಬದ್ರಿಕಾಶ್ರಮಕ್ಕೆ ಹೋಗಿ, ಇವತ್ತೇನು ಬದ್ರಿನಾರಾಯಣ ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ವೇದವ್ಯಾಸರನ್ನ ನೋಡಿ ವೇದವ್ಯಾಸರ ಹತ್ರ ಬರ್ದಿರೋದಕ್ಕೆ ಸೀಲ್ ಹಾಕ್ಸ್ಕೊಬತ್ತಾರೆ. ಅವ್ರು ಬರೆದ್ಬಿಟ್ಟು ಸೀಲ್ ಹಾಕ್ಸ್ಕೊಬತ್ತಾರೆ, ಕರೆಕ್ಟ್ ಇದೆ ಇದು ಒಂದು. ಯಾರಿಂದ? ಬ್ರಹ್ಮಸೂತ್ರ ಬರ್ದವ್ರ ಹತ್ರನೇ ಸೀಲ್ ಹಾಕ್ಸ್ಕೊಬತ್ತಾರೆ ಅವರು. ದೊಡ್ಡ ವಿಚಾರ ಅದು. ಸೊ ಅದೇ ವೇದವ್ಯಾಸರು ಕೂಡ ವ್ಯಾಖ್ಯಾನ ಬರೆದ್ರು, ಇದು ಕೂಡ ಶ್ರೀಮದ್ ಭಾಗವತಂ ಕೂಡ. ಓಕೆ, ಸೊ ಮತ್ತೆ ಶ್ರೀ ಸುಖಮುನಿಗಳು ವೇದಾಂತ ಸೂತ್ರಗಳ ಆಂತರ್ಯವನ್ನು ಪೂರ್ಣವಾಗಿ ತಿಳಿದವರು. ಇದರ ಪರಿಣಾಮವಾಗಿ ಅವರು ಸ್ವತಃ ಈ ಉಪನ್ಯಾಸ ರೂಪದ ಶ್ರೀಮದ್ ಭಾಗವತವನ್ನು ಅರಿತವರು. ಸಾಂಸಾರಿಕ ವ್ಯಾಮೋಹದಿಂದ ಕಂಗೆಟ್ಟು ಅವಿದ್ಯೆಯ ಪಾರವನ್ನು ದಾಟಿ ಹೋಗಲು ಬಯಸಿದವರ ಮೇಲೆ ಅಪಾರ ಕರುಣೆಯನ್ನು ತೋರುವುದಕ್ಕಾಗಿ ಶ್ರೀ ಸುಖಮುನಿಗಳು ಮೊದಲ ಬಾರಿಗೆ ಈ ರಹಸ್ಯ ಜ್ಞಾನವನ್ನು ನಿರೂಪಿಸಿದರು. ನೋಡಿ, ವೇದವ್ಯಾಸರು ಸಾಂಸಾರಿಕವರಿಗೆ ಒಳ್ಳೇದಾಗ್ಲಿ ಅನ್ಬಿಟ್ಟು ರಚನೆ ಮಾಡಿದ್ರು. ರಚನೆ ಮಾಡಿದನ್ನ ಮತ್ತೆ ತಿರ್ಗಾ ಹೇಳಿದ್ದು ಯಾರು? ಸುಖದೇವ ಗೋಸ್ವಾಮಿ. ಅವರು ಒಂಥರ ಕರುಣೆ ಮಾಡಿದ್ರು. ಇಡೀ ನಮ್ ಕಲಿಯುಗಕ್ಕೆ ಇದಾಗ್ಲಿ ಅಂತ ಅಂದ್ಬಿಟ್ಟು ವೇದವ್ಯಾಸರು ಇದನ್ನ ರಚನೆ ಮಾಡಿದ್ರು. ವೇದಾಂತ ಸೂತ್ರ ಯಾರಿಗೂ ಸರಿಯಾಗಿ ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರ ವ್ಯಾಖ್ಯಾನ ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು ಇದನ್ನ ಬರೆದ್ರು. ಇದನ್ನ ಮತ್ತೆ ತಿರ್ಗಿ ಹೇಳ್ಬೇಕಲ್ಲ ಕರೆಕ್ಟಾಗಿ, ಅದನ್ನ ಮಾಡ್ಬೇಕಲ್ಲ. ಅದನ್ನ ಯಾರು ಮಾಡಿದ್ದು? ಸುಖದೇವ ಗೋಸ್ವಾಮಿ, ಅವ್ರ ಮಗ. ಸೊ ಅಂದ್ರೆ ಇದನ್ನ
ಮತ್ತೆ ನೋಡಿ, ಬರೀ ಹೇಳಿದ್ದಲ್ಲ, ಅವ್ರು ಬರ್ದಿದ್ದನ್ನ ಹೇಳಿದ್ದಲ್ಲ, ಅವರು ಅದನ್ನ ಅನುಭವ ಮಾಡಿ ಹೇಳಿದ್ದು. ಇದು ತುಂಬಾ ಮುಖ್ಯ. ಸುಖದೇವ್ ಗೋಸ್ವಾಮಿ ಬರೀ ಹೇಳಿದ್ದಲ್ಲ ಇದನ್ನ. ಈಗ ನಾವ್ ಹೇಳ್ತಾ ಇದೀವಿ, ಏನ್ ಅನುಭವ ಇದೆ ಹೇಳ್ತಾ ಇದೀವಿ, ಎಲ್ಲ ಯಾರೋ ಏನೋ ಬರ್ದಿದ್ದಾರೆ ಹೇಳ್ತಾ ಇದೀವಿ ಅಷ್ಟೇ. ಅದಕ್ಕೆ ಇದು ನಿಮ್ ಹೃದಯಕ್ಕೆ, ನಮ್ಮ ಹೃದಯಕ್ಕೆ, ಪ್ರತಿಯೊಬ್ಬರು ಹೃದಯಕ್ಕೆ ಮುಟ್ಟಲ್ಲ ಇದು. ಅವ್ರೇನ್ ಮಾಡಿದ್ರು, ಇದನ್ನ ಅನುಭವ ಮಾಡಿ, ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಾ ಇರೋದು. ಅವ್ರದ್ದು ಅವಾಗ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಾ ಇದ್ದಾಗ ಹೆಂಗಿರುತ್ತೆ ನೋಡಿ ಭಾವ ಅದು ಅವಾಗ. ಓ ಇದನ್ನ ನಾನು ನೋಡಪ್ಪ, ಇದನ್ನ ನಾನು ತಿಂದಿದ್ದೀನಿ, ಇದನ್ನ ನಾನು ತಿಂದಿದ್ದೀನಿ, ಈಗ ತಾನೇ ತಿಂತಾ ಇದ್ದೀನಿ, ಇದು ತಿಂತಾನೂ ಇದ್ದೀನಿ, ಹಿಂದೆ ತಿಂದೆ, ಈಗಲೂ ತಿಂತಾ ಇದ್ದೀನಿ, ಮುಂದೆ ತಿಂತೀನಿ, ಇದು ಅಷ್ಟೇ ಚೆನ್ನಾಗಿದೆ, ಅಷ್ಟೇ ರುಚಿಕರವಾಗಿದೆ, ಇದರಲ್ಲಿ ಈ ತರ ಸ್ವಾದ ಇದೆ, ಮತ್ತೆ ನನ್ಗೆ ತಿಂದಾಗ ಈ ತರ ಶಕ್ತಿ ಬಂದಿದೆ ಅಂತ ಹೇಳೋದು ಹೆಂಗಿದೆ? ತಿಂದ್ಮೇಲೆ ಅದನ್ನ ಹೇಳೋದು ಹೆಂಗಿದೆ? ಇಲ್ಲ ಒಬ್ಬ ವ್ಯಕ್ತಿ ಬಿಟ್ಟು ಇದು ತುಂಬಾ ಚೆನ್ನಾಗಿದೆ, ಇದು ತಿಂದ್ರೆ ಒಳ್ಳೇದು, ಬಟ್ ಅವನೇನು ತಿಂದಿಲ್ಲ, ಮಾಡಿಲ್ಲ, ತಿಂದ್ರೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ರೆ ಯಾವ ಇದಿರುತ್ತೆ ಅತಾನೆ? ಸೊ ಇದು ಸುಖದೇವ್ ಗೋಸ್ವಾಮಿ ಏನ್ ಮಾಡ್ತಿದ್ದಾರೆ, ಅವ್ರು ಬರ್ದಂಥದ್ದನ್ನ ಕೂಡ ಅನುಭವ ಮಾಡಿ, ಅಂದ್ರೆ ಅವ್ರ ಜೀವನಕ್ಕೆ ತಗೊಂಡು ಹೇಳ್ತಾ ಇರೋದ್ರಲ್ಲಿ ಯಾವ ತರ ಇದೆ ಇದನ್ನ ಅದಕ್ಕೆ ಹೇಳ್ತಾ ಇರೋದಿಲ್ಲಿ ಅನುಭವ. ಅದ್ರ ಭಾವನೆ. ಈಗ ಅಕಸ್ಮಾತ್ ಇದು ಮಾಡಿದಾಗ ನನ್ಗೆ ಏನು ಅನುಭವ ಆಯ್ತು ಅಂತ ನಾನು ಹೇಳಿದ್ರೆ ಹೆಂಗಿರುತ್ತೆ ಹೇಳಿ? ಅದು ಭಾವ, ಹೌದು ಅವ್ರು ಮಾಡಿದ್ರೇನೋ ಅಂತ. ಸೊ ಸುಖದೇವ್ ಗೋಸ್ವಾಮಿ ಇದನ್ನ ಅನುಭವ ಮಾಡಿದ್ರು, ಅವ್ರು ಬರೀ ಬರ್ದ್ರು ಅಷ್ಟೇ, ಅದನ್ನ ಅನುಭವ ಮಾಡಿದ್ದಾರು ಸುಖದೇವ್ ಗೋಸ್ವಾಮಿ. ಸುಖದೇವ್ ಗೋಸ್ವಾಮಿ ಅನುಭವ ಮಾಡಿ ಇದನ್ನ ಹೇಳ್ತಾ ಇರೋದ್ರಿಂದ ಇದ್ರಲ್ಲಿ ಇನ್ನ ರಸ. ಯಾಕೆ 3ನೇ ಶ್ಲೋಕದಲ್ಲಿ ನೋಡಿದ್ವಿ, ಮೊದಲನೇ ಅಧ್ಯಾಯ 3ನೇ ಶ್ಲೋಕದಲ್ಲಿ ನೋಡಿದ್ವಿ, ಏನೋ ಸುಖದೇವ್ ಗೋಸ್ವಾಮಿ ಇದನ್ನ ತಿಂದಿದ್ರೆ, ಹಣ್ಣನ್ನ ತಿಂದ್ಬಿಟ್ಟು ಅವ್ರು ಸುಖದೇವ್ ಗೋಸ್ವಾಮಿ ಮುಟ್ಟಿ ಹಣ್ಣನ್ನ ರುಚಿಕರ ಮಾಡಿ ಕೊಕ್ಕಿಂದ ಕುಕ್ಕಿ ಅದನ್ನ ಇನ್ನೊಬ್ರು ಕೊಡ್ತಾ ಇರೋದಂದ್ರೆ, ಗಿಣಿ ತಿಂದಂತ ಹಣ್ಣು ಅಂತ ಅಂದ್ಬಿಟ್ಟು ಕೊಡ್ತಾ ಇದ್ದಾರೆ. ಶ್ರೀಮದ್ ಭಾಗವತಂನ ಅವ್ರು ಅನುಭವ ಮಾಡ್ಕೊಡ್ತಾ ಇರೋದ್ರಿಂದ ಏನಾಗಿದೆ, ಇನ್ನೂ ರುಚಿಕರ ಆಗಿದೆ ಅಂತ ಹೇಳಿ ನೋಡಿದ್ವಿ. ಸೊ ಅದು ಇಲ್ಲಿ ಮತ್ತೆ ಬರ್ತೀವಿ ನೋಡಿ, ಅವರು ಅನುಭವ ಮಾಡಿದ್ದಾರೆ, ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಈ ಜ್ಞಾನನ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಾ ಇರೋದ್ರಿಂದ ಅದಕ್ಕೆ ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಅಡಗಿದೆ, ಇನ್ನ ಕೂಡ ಅಡಗಿದೆ. ಆಲ್ರೆಡಿ ಸತ್ಯನೇ ಇದು, ಇಲ್ಲ ಅಂತಲ್ಲ, ಬಟ್ ಸತ್ಯನ ಅನುಭವ ಮಾಡ್ಕೊಂಡು ಹೇಳ್ತಾ ಇರೋದು ಹೆಂಗಿದೆ. ಇನ್ನು ಸಂಸಾರದಲ್ಲಿ ತುಂಬಾ ಬೆಂದು ನೊಂದು ಅಕಸ್ಮಾತ್ ಒಬ್ಬ ಹತ್ಕೊಂಡು ಆ ವಿಷಯ ಹೇಳ್ತಾ ಇದ್ರೆ ಹೆಂಗಿರುತ್ತೆ? ಅದು ಮನ ಮುಟ್ಟುತ್ತೆ, ಹೌದಪ್ಪ ಇವನು ಎಕ್ಸ್ಪೀರಿಯನ್ಸ್ ಮಾಡಿದಾನೆ ಇವನು. ಆದ್ರೆ ಒಬ್ಬ ವ್ಯಕ್ತಿ ಸಂಸಾರ ಚೆನ್ನಾಗಿ ಕಷ್ಟ ಕಣ್ರಿ, ಅನುಭವಿಸಿಲ್ಲ ಅವನು ಕಷ್ಟನ, ಆದ್ರೆ ಸಂಸಾರ ಕಷ್ಟ ಕಣ್ರಿ ಹೇಳ್ತಾನಲ್ಲ, ಒಂಥರ ಜೋಕ್ ಆಗಿ, ಒಂಥರ ನೆಗ್ಲೆಕ್ಟ್ ಆಗಿ, ಸಂಸಾರ ಕಷ್ಟ ಕಣ್ರಿ, ಬಟ್ ಕಷ್ಟ ಅನುಭವಿಸಿಲ್ಲ ಅವನು. ಅವನನ್ನ ನೋಡ್ಬಿಟ್ಟು ನಾವು ಕಷ್ಟ ಕೇಳ ಇದ್ ಮಾಡಕ್ಕಾಗತ್ತೆ ನಮ್ಮ ಸಂಸಾರನ? ಆಗೋದಿಲ್ಲ. ಯಾರು ಅನುಭವ ಮಾಡಿದ್ರು ಅವನ ಹತ್ರ ನಾನು ಕೇಳ್ಬೋದು. ಇಲ್ಲಿ ಸುಖದೇವ್ ಗೋಸ್ವಾಮಿ ಅನುಭವ ಮಾಡಿ ಅದನ್ನ ಹೇಳ್ತಾ ಇರೋದು ನಮ್ಗೆ, ಅದಕ್ಕೆ ಇದ್ರಲ್ಲಿ ಸಾರ ಇದೆ ಅಂತ. ಓಕೆ, ನೆಕ್ಸ್ಟ್, ಐಕ ವಿಷಯವನ್ನು ನೆಚ್ಚಿದವನು ಸುಖಿಯಾಗಬಲ್ಲನೆಂದು ವಾದಿಸುವುದರಲ್ಲಿ ಏನೂ ಉರುಳಿಲ್ಲ. ಈ ವಿಷಯನ ನೋಡಿ, ಐಕ ವಿಷಯವನ್ನು ನೆಚ್ಚಿದವನು ಸುಖಿಯಾಗಬಲ್ಲನೆಂದು ವಾದಿಸುವುದರಲ್ಲಿ ಏನೂ ಉಳಿಯಿಲ್ಲ. ಐಕ ಜಗತ್ತಿನ ಯಾವ ಜೀವಿಯೂ ಮಹಾಬ್ರಹ್ಮನಿಂದ ಕ್ಷುದ್ರ ಇರುವೆವರೆಗೂ ಯಾರು ಸುಖಿಯಾಗಲಾರ. ಈ ಭೌತಿಕ ಪ್ರಪಂಚದಲ್ಲಿ ಒಂದು ರೂಲ್ಸ್ ಏನಿದೆ, ಅಹಂ ಬ್ರಹ್ಮ ಭುವನಾಲೋಕ ಪುನರಾವರ್ತನೋ ಈ ಅಂದ್ರೆ ಒಂದ್ ಸಾಕ ಬರುತ್ತೆ ಬ್ರಹ್ಮ ಸಂಹಿತದಲ್ಲಿ, ಬ್ರಹ್ಮನಿಂದ ಹಿಡಿದು ಇರುವೆವರೆಗೂ ಕೂಡ ಯಾರು ಕೂಡ ಸುಖಿಯಾಗಿಲ್ಲ. ಬ್ರಹ್ಮನೇ ಹೇಳ್ತಾನೆ, ಶುದ್ಧ ಇರುವವರೆಗೂ ಯಾರೂ ಸುಖಿಯಾಗಿರಲ್ಲ. ಪ್ರತಿಯೊಬ್ಬನು ಸುಖ ಪಡೆಯುವುದಕ್ಕಾಗಿ ಶಾಶ್ವತ ಯೋಜನೆಯೊಂದನ್ನು ಸಿದ್ಧಪಡಿಸಲು ಪ್ರಯತ್ನಿಸುತ್ತಾನೆ. ಸುಖ ಪಡೆಯೋಕ್ಕೋಸ್ಕರ ಏನಾದ್ರು ಒಂದು ಪ್ಲಾನ್, ಒಂದು ಯೋಜನೆ, ಒಂದು ನಿಯಮ ರೀತಿನ ಮಾಡ್ತಾನೆ. ಆದ್ರೆ ಈ ಭೌತಿಕ ಪ್ರಪಂಚ ಈ ನಿಯಮ ಎಲ್ಲ ಏನ್ ಮಾಡ್ತಾ ಇದೆ, ಕೆಡಿಸ್ತಾ ಇದೆ. ಅವನು ಏನು ಸುಖವಾಗಿರ್ಬೇಕು ಅಂತ ಮಾಡ್ತಾನೋ ಅದಕ್ಕೆ ವಿರುದ್ಧವಾಗಿ ಏನೋ ಒಂದು ಮಾಡುತ್ತೆ, ಕೆಡಿಸುತ್ತೆ. ನೋಡಿ, ನಾವು ಏನೇನೋ ಕಂಡು ಹಿಡಿತಾ ಇದೀವಿ, ಏನೇನೋ ಒಂದು ಮಾಡ್ತಾ ಇರೋದೆ, ಅದ್ರಲ್ಲಿ ನಮ್ಗೆ ತಪ್ಪುಗಳೇ ಆಗ್ತಾ ಇದೆ ಹೊರತು ಅದರಿಂದ ಸುಖ ಸಿಗ್ತಾ ಇಲ್ಲ ನಮ್ಗೆ. ಭೌತಿಕ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವಿಜ್ಞಾನಿ ಕಂಡು ಹಿಡಿತಾ ಇರೋದು ಇದಕ್ಕೋಸ್ಕರ, ಒಳ್ಳೆ ಇದನ್ನ ಮಾಡಕ್ಕೋಸ್ಕರ, ಚೆನ್ನಾಗಿರ್ಲಕ್ಕೋಸ್ಕರ, ಆನಂದ ಪಡಕ್ಕೋಸ್ಕರ. ಅದೇನ್ ಮಾಡ್ತಾ ಇದೆ, ಅದು ನಮ್ಮ ಈ ಭೌತಿಕ ಪ್ರಪಂಚ ಯಾವುದೋ ಒಂದು ಇದರಿಂದ ಅದನ್ನ ಮತ್ತೆ ಮತ್ತೆ ತಿರ್ಗಾ ಮಾಡ್ತಾ ಇದೆ, ಅದನ್ನ ತೆಗ್ದಾಕ್ತಾ ಇದೆ. ಆದರೆ ಐಕ ನಿಸರ್ಗ ನಿಯಮವನ್ನು ಪ್ರತಿಯೊಂದು ಕೆಡಿಸುತ್ತೆ. ಆದ್ದರಿಂದ ಈ ಐಕ ಪ್ರಪಂಚವನ್ನು ದೇವರ ಸೃಷ್ಟಿಯಲ್ಲಿ ಅತ್ಯಂತ ಕತ್ತಲು ಕವಿದ ಪ್ರಾಂತ್ಯವೆಂದು ಕರೆಯಲಾಗಿದೆ. ಸೊ ಅದರಿಂದ ಏನ್ ಮಾಡ್ತಾ ಇದೆ, ಈ ಭೌತಿಕ ಪ್ರಪಂಚ ಕೆಡಿಸ್ತಾ ಇದೆಯಲ್ಲ, ಇದರಿಂದ ಏನ್ ಮಾಡ್ತಾ ಇದೆ, ಈ ಭೌತಿಕ ಪ್ರಪಂಚ ಕತ್ತಲೆ ತುಂಬಿದಂತ ಪ್ರಪಂಚ, ಪ್ರಾಂತ್ಯ, ಅಂಧಕಾರ, ಅಜ್ಞಾನ ತುಂಬಿರಂತ ಪ್ರಾಂತ್ಯ. ಕತ್ತಲೆ ಅಂದ್ರೆ ಅಜ್ಞಾನ ತುಂಬಿರಂತ ಪ್ರಾಂತ್ಯ ಅಂತ ಕರೀದಿದೆ ಈ ಭೌತಿಕ ಪ್ರಪಂಚನ. ಹೀಗಿದ್ದೂ ದುಃಖಿಗಳಾದ ಸಾಂಸಾರಿಕರು ಇದರಿಂದ ಹೊರಬರಲು ಇಚ್ಛಿಸಿದರೆ ಸಾಕು, ಹೊರಬರಬಹುದು.
ದುರದೃಷ್ಟವಶಾತ್ ಅವರೆಷ್ಟು ಮೂಢರೆಂದರೆ ಅವರು ಅದರಿಂದ ತಪ್ಪಿಸಿಕೊಳ್ಳಲು ಬಯಸುವುದೂ ಇಲ್ಲ. ಆದ್ದರಿಂದ ಅವರನ್ನು ಮುಳ್ಳಿನ ಗಿಡದ ರಂಬೆಯನ್ನು ಮೇಯುವ ಒಂಟೆಗೆ ಹೋಲಿಸಲಾಗಿದೆ. ನೋಡಿ, ಈ ಸಂಸಾರಸ್ಥರು ಅಕಸ್ಮಾತ್ ಇದರಿಂದ ಏನ್ ಹುಡುಕ್ತಾ ಇದಾರೆ ಅವರು, ಅದರಿಂದ ಆಚೆ ಬರಕ್ಕೋಸ್ಕರ ಬಯಸಿದ್ರೆ ಆಚೆ ಬರ್ಬೋದು, ತುಂಬಾ ದಾರಿ ಇದೆ. ಆದ್ರೆ ಅವರು ದುರದೃಷ್ಟವಶಾತ್ ಏನೋ ಅದು ಅವ್ರಿಗೆ ಆಗ್ತಾ ಇಲ್ಲ, ಹೊರಬರಕ್ಕೆ ಅವ್ರಿಗೆ ಬಯಸ್ತಾನೆ ಇಲ್ಲ. ಬರೀ ಜಸ್ಟ್ ಬಯಸಿದ್ರೆ ಸಾಕು, ಹೊರಗಡೆ ಬರ್ಬೋದು. ಭಗವಂತ ಇನ್ನೊಂದು ದಾರಿ ತೋರಿಸ್ತಾನೆ, ಬಯಸ್ತಾನೆ ಇಲ್ಲ. ಆದ್ದರಿಂದ ಅವರನ್ನು ಮುಳ್ಳಿನ ಗಿಡದ ರಂಬೆಯನ್ನು ಇಲ್ಲಿ ಒಂಟೆಗೆ ಹೋಲಿಸ್ತಾ ಇದ್ದಾರೆ. ರಕ್ತ ಮಿಶ್ರಿತ ಕೊಂಬೆಯ ರುಚಿಯನ್ನು ಒಂಟೆ ಇಷ್ಟಪಡುತ್ತದೆ. ಅದು ತನ್ನದೇ ರಕ್ತ ಮುಳ್ಳಿನ ತನ್ನ ನಾಲಿಗೆಯನ್ನು ಜಿದ್ರವಾಗುತ್ತಿದೆ ಎಂದು ಒಂಟೆ ಅರಿತುಕೊಳ್ಳುವುದು ಇಲ್ಲವಲ್ಲ, ಅದೇ ರೀತಿ. ಸೊ ಒಂದು ಒಂಟೆ ಮರಳುಗಾಡಲ್ಲಿ ಏನ್ ಮಾಡುತ್ತೆ, ಮರಳುಗಾಡಲ್ಲಿ ಈ ಮರಗಳಿರುತ್ತಲ್ಲ, ಬರೀ ಮುಳ್ಳಿಂದ ಕೂಡಿರ್ತವೆ. ಅಲ್ಲಿ ಎಲೆಗಳೇ ಇರಲ್ಲ. ಎಲೆ ಬೆಳೆಯಕ್ಕೆ ನೀರಿದೆ ತಾನೆ, ಎಲೆ ಬೆಳೆದು ಎಲೆ ಇರಲ್ಲ, ಬಟ್ ಜೀವಂತವಾಗಿರುತ್ತೆ ಮರ, ಬಟ್ ಮುಳ್ಳಿಂದ ಕೂಡಿರುತ್ತದು. ತೊಗಟೆಯಿಂದ ಬರೀ ತಗೊಂಡೆ. ಅದು ಒಂಟೆ ಏನ್ ಮಾಡುತ್ತೆ, ಅದಕ್ಕೆ ಏನಾರ ಒಂದು ಆಹಾರ ಬೇಕೇ ಬೇಕು, ಅದನ್ನ ಮುಳ್ಳನ್ನ ತಿನ್ನುತ್ತೆ. ಅದು ಮುಳ್ಳನ್ನ ತಿನ್ನುವಾಗ ಅದಕ್ಕೆ ಏನ್ ಮಾಡುತ್ತೆ, ಅಂದ್ರಿಗೆ, ನಾಲ್ಗೆಗೆ, ದೌಡೆಗೆ ಅದೇನಾಗುತ್ತೆ, ಮುಳ್ಳು ಚುಚ್ಕೋತಾ ಇರುತ್ತೆ. ಮುಳ್ಳು ಚುಚ್ಕೊಂಡಾಗ ಅದರಿಂದ ರಕ್ತ ಬರ್ತಾ ಇರುತ್ತೆ. ಆ ರಕ್ತ ಬಂದಾಗ ಅದು ಒಂಟೆ ಏನ್ ಮಾಡುತ್ತೆ, ಆ ಮುಳ್ಳೆ ಸಿಹಿ ಅನ್ಕೊಂಡು ಅಗದಿ ತಿನ್ನಕ್ಕೆ ಹೋಗ್ತಾ ಇರುತ್ತೆ. ಮುಳ್ಳೆ ಸಿಹಿಯಾಗಿದೆ ಅಂತ. ಅಂದ್ರೆ ಸಿಹಿ ಇರೋದು ಯಾವುದು, ಮುಳ್ಳಿನಿಂದ ಬರಂತ ರಸ ಅಲ್ಲ, ತನ್ನ ರಕ್ತ ಸಿಹಿಯಾಗಿರೋದು. ತನ್ನ ರಕ್ತ ಯಾವಾಗ ಮುಳ್ಳಿನ ಜೊತೆ ಸೇರ್ಕೊಂಡು ಅದೇ ಸಿಹಿಯಾಗಿದೆ. ಮುಳ್ಳು ಯಾವಾಗಾರ ಸಿಹಿ ಇರುತ್ತಾ, ಅದು ಮರಳುಗಾಡಲ್ಲಿ ಬಡಿಯುವಂಥದ್ದು, ಅದರಲ್ಲಿ ರಸನೇ ಇರಲ್ಲ ಆಕ್ಚುಲಿ, ಆಲ್ಮೋಸ್ಟ್. ಅಂಥದನ್ನ ತಿನ್ಬಿಟ್ಟು ಒಂಟೆ ಸಿಹಿಯಾಗಿದೆ ಅಂತಂದ್ರೆ ಅದರಿಂದ ಬರ್ತಾ ಇರ್ತಾರೆ ಬಾಯಿಲಿ ರಕ್ತ ಬರ್ತಾ, ಆ ರಕ್ತನ ಜೊತೆಗೆ ಮಿಶ್ರ ಮಾಡ್ಕೊಂಡು ತಿಂತಾ ಇರೋದಕ್ಕೆ ರುಚಿ ಆಗ್ತಾ ಇರತ್ತೆ. ಅದೇನ ಅನ್ಕೊಳುತ್ತೆ, ಮುಳ್ಳು ರುಚಿ ಅನ್ಕೊಂಡು ತಿಂತಾ ಇರತ್ತೆ. ಈ ಭೌತಿಕ ಪ್ರಪಂಚದಲ್ಲಿ ಹಂಗೆ ಒಬ್ಬ ವ್ಯಕ್ತಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿತಾನೆ. ಇದಕ್ಕೆ ಅರ್ಥ ಏನಂತಂದ್ರೆ, ಒಬ್ಬ ವ್ಯಕ್ತಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿತಾನೆ. ಸೊ ಸಂಸಾರದಲ್ಲಿ ಅವನೇನೇ ಎಂಜಾಯ್ ಮಾಡ್ತಾ ಇರ್ತಾನೆ, ಇಲ್ಲ ಪಾರ್ಟಿ ಮಾಡ್ತಾ ಇರ್ಬೋದು, ಇನ್ನೊಂದೇನೋ ಮಾಡ್ತಾ ಇರೋದು. ಆದ್ರೆ ಎಂಜಾಯ್ ಮಾಡಿದ ಎಷ್ಟೊತ್ತು ಅವನು ಏನು 1 ಗಂಟೆ 2 ಗಂಟೆ ಎಂಜಾಯ್ ಮಾಡಿದ್ನೇನೋ, ಅದಕ್ಕೋಸ್ಕರ ಎಷ್ಟು ದುಡ್ದ, ಬೆಳಿಗ್ಗೆಯಿಂದ ಸಂಜೆಕಾಲದವರೆಗೂ ಕತ್ತೆ ದುಡ್ದಂಗೆ ದುಡಿದಾನೆ. ಬೇರೆಯವ್ರ ಕೈಲಿ ಓದಿಸ್ಕೊಂಡು, ಬೇರೆಯವ್ರ ಕೈಲಿ ಏಳ್ಸ್ಕೊಂಡು, ಬೇರೆಯವ್ರ ಕೈಲಿ ಬಯಸ್ಕೊಂಡು ಈ ತರ ದುಡಿತಾ ಇದ್ದಾನೆ. ಆದ್ರೆ ಅವ್ನಿಗೆ ಅದ್ ಗೊತ್ತೇ ಆಗ್ತಾ ಇಲ್ಲ. ಓಕೆ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಮಾತ್ರ ನೋಡ್ತಾನೆ. ನಾನ್ ಎಂಜಾಯ್ ಮಾಡ್ತಾ ಇರೋದು ನನ್ ಕಷ್ಟದ ಫಲ ಅಂತಾನೆ ಗೊತ್ತಾಗ್ತಾ ಇಲ್ಲ ಅವನ್ಗೆ, ನನ್ನ ಬೆವರಿನ ಫಲ ಅಂತಾನೆ ಗೊತ್ತಾಗ್ತಾ ಇಲ್ಲ ಅವನ್ಗೆ. ಸೊ ಈ ತರ ಒಬ್ಬ ವ್ಯಕ್ತಿ ಮರಳುಗಳನ್ನ ಒಂಟೆ ತರ ಜೀವನ ಮಾಡ್ತಾ ಇದ್ದಾನೆ ಅಂತ. ಹಾಗೆಯೇ ಸಾಂಸಾರಿಕನಿಗೆ ತನ್ನ ರಕ್ತವೇ ಜೇನುತುಪ್ಪದಷ್ಟು ಸಿಹಿ ಎನಿಸುತ್ತದೆ. ತನ್ನ ಐಹಿಕ ಸೃಷ್ಟಿಯಿಂದ ಸದಾ ಘಾಸಿಗೊಂಡಿದ್ದರೂ ಆತ ಅದರಿಂದ ತಪ್ಪಿಸಿಕೊಳ್ಳಲು ಬಯಸುವುದಿಲ್ಲ. ಇಂತಹ ಸಾಂಸಾರಿಕರನ್ನು ಕರ್ಮಿಗಳೆಂದು ಕರೆಯಲಾಗಿದೆ. ನೂರಾರು ಸಾವಿರಾರು ಕರ್ಮಿಗಳಲ್ಲಿ ಎಲ್ಲೋ ಕೆಲವರು ಮಾತ್ರ ಐಹಿಕ ವ್ಯಾಪಾರದಿಂದ ತೊಳಲಿ ಬಳಲಿ ಈ ಚಕ್ರವ್ಯೂಹದಿಂದ ಹೊರಬರಲು ಬಯಸುತ್ತಾರೆ. ಇಂತಹ ಪ್ರಾಜ್ಞರನ್ನು ಜ್ಞಾನಿಗಳೆಂದು ಕರೆಯಲಾಗಿದೆ. ಅಂತಹ ಜ್ಞಾನಿಗಳಿಗಾಗಿ ವೇದಾಂತ ಸೂತ್ರ ರಚಿಸಲಾಗಿದೆ. ಸೊ ಇವ್ರನ್ನ ಕರ್ಮಿಗಳು ಅಂತ ಇದ್ದಾರೆ. ಯಾರನ್ನು ಈ ತರ ದುಡಿತಾ ಇದಾರಲ್ಲ ಇಂಥವ್ರು. ಈ ಕರ್ಮಿಗಳಲ್ಲೂ ಕೆಲವು ಜನ ಸ್ವಲ್ಪ ಆಚೆ ಬರಕ್ಕೆ, ಇದರಿಂದ ಸ್ವಲ್ಪ ಬೇಸತ್ತು ಆಚೆ ಬರಕ್ಕೆ, ಇದೆ ಬರೀ ಸಂಸಾರ ಇದೇ ತರ ಮಾಡ್ತಾ ಇದೀವಲ್ಲ ಅಂದ್ಬಿಟ್ಟು ಆಚೆ ಬರಕ್ಕೆ ನೋಡ್ತಾರೆ. ನೋಡ್ದಾಗ ಏನಾಗ್ತಾರೆ, ಅವರು ಸರಿಯಾದ ದಾರಿ ಸಿಗ್ದಿರ ಜ್ಞಾನಕ್ಕೆ ಹೋಗ್ತಾರೆ, ವೇದಾಂತ ಸೂತ್ರಕ್ಕೆ ಹೋಗ್ತಾರೆ. ಸೊ ಜ್ಞಾನ ತಿಳ್ಕೊಳಕ್ ಹೋಗ್ತಾರೆ, ವೇದಾಂತ ಸೂತ್ರಕ್ಕೆ ಹೋಗ್ತಾರೆ. ಸೊ ಅಂತವ್ರಿಗೋಸ್ಕರ ವೇದಾಂತ, ಓಕೆ ನೀ ತಿಳ್ಕೊಬೇಕಾ ತಗೋ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ, ವೇದಾಂತ ಸೂತ್ರ ಕೊಟ್ಟಿದ್ದಾರೆ. ಆದ್ರೂ ಕೂಡ ನೋಡಿ, ಆದರೆ ಮಹಾ ಮಹಿಮಾ ಭಗವಂತನ ಅವತಾರವೆನಿಸಿದ ವ್ಯಾಸ ಮಹರ್ಷಿಗಳು ಭವಿಷ್ಯದಲ್ಲಿ ಅವಿವೇಕಿಗಳಿಂದ ಇದರ ದುರುಪಯೋಗವಾಗುವುದನ್ನು ಮನಗಂಡರು. ಆದ್ದರಿಂದ ತಾವೇ ಸ್ವತಃ ವೇದಾಂತ ಸೂತ್ರಕ್ಕೆ ಪೂರಕವಾಗಿ ಈ ಭಾಗವತ ಪುರಾಣವನ್ನು ರಚಿಸಿದರು. ಸೊ ಈ ಬ್ರಹ್ಮಸೂತ್ರನ ಓದಿದ್ರೆ ಒಬ್ಬ ವ್ಯಕ್ತಿ ಜ್ಞಾನಿಯಾಗಿ ಕರ್ಮಿಯಾಗಿರೋನು ಜ್ಞಾನ ಪುಡ್ಕೋಸ್ಕರ ಬಂದು ಏನಾರು ವೇದಾಂತ ಸೂತ್ರಕ್ಕೆ ಏನಾರು ಅಧ್ಯಯನ ಮಾಡಕ್ ಹೋದ್ರೆ ಅವನು ತಪ್ಪಾಗೆ ತಿಳ್ಕೊಳ್ಳೋದು ಗ್ಯಾರಂಟಿ. ಅದು ನಿಜವಾದ ಜ್ಞಾನ ಬರಕ್ಕಾಗೋದಿಲ್ಲ ಅವನಿಗೆ. ಯಾಕೆಂದ್ರೆ ಈ ಕಲಿಯುಗದಲ್ಲಂತೂ ಅವನಿಗೆ ಗುರು ಇರಲ್ಲ, ಗುರು ಮಾತನ್ನ ಸರಿ ಕೇಳಲ್ಲ. ಸೊ ಅದರಿಂದ ಏನ್ ಮಾಡ್ತಾ ಇದ್ದಾನೆ, ವೇದಾಂತ ಸೂತ್ರನ ಓದ್ತಾ ಇದ್ದಾನೆ, ಅದನ್ನ ತಪ್ಪೇ ಆಗ್ತಾ ಇರುತ್ತೆ. ಸೊ ಇದು ತಪ್ಪಾಗಿ ಅವ್ರಿಗೆ ಬೇರೆ ರೀತಿ ಅರ್ಥ ಆಗೋ ಬದಲು ನಾನೇ ಅದಕ್ಕೆ ಸೂತ್ರ ಬರೆದ್ಬಿಡೋಣ ಅನ್ಬಿಟ್ಟು ಏನ್ ಮಾಡಿದ್ರು, ವೇದವ್ಯಾಸರು ಶ್ರೀಮದ್ ಭಾಗವತಂನ ರಚನೆ ಮಾಡಿದ್ರು, ರಚಿಸಿದರು. ಓಕೆ, ಬ್ರಹ್ಮಸೂತ್ರಕ್ಕೆ ಭಾಗವತ ಮೂಲ ಭಾಷ್ಯವೆಂದು ಸ್ಪಷ್ಟವಾಗಿ ಹೇಳಿದೆ. ಬ್ರಹ್ಮಸೂತ್ರಕ್ಕೆ ಮೂಲ ಭಾಷ್ಯ ಯಾವುದು, ಶ್ರೀಮದ್ ಭಾಗವತಂ. ಫೈನಲ್ ವರ್ಡ್ ಪ್ರಭುಪಾದ್ ಬರೀದೆ, ಫೈನಲ್ ವರ್ಡ್. ಇನ್ಯಾವುದು ಇದೇ ಇಲ್ಲ, ನಾವು ಬ್ರಹ್ಮಸೂತ್ರ ಓದ್ಬೇಕಾಗಿಲ್ಲ, ಏನೂ ಇಲ್ಲ, ಶ್ರೀಮದ್ ಭಾಗವತಂ ಓದಿದ್ರೆ ಸಾಕು, ಸಾರ ರೂಪವಾಗಿರೋಂಥದ್ದು ಇದೇ ಫೈನಲ್.
ಶ್ರೀ ಸುಖಮುನಿಗಳು ಭಾಗವತವನ್ನೇ ತಮ್ಮ ಮಗ ಶ್ರೀ ವ್ಯಾಸ ಮುನಿಗಳು ಭಾಗವತವನ್ನೇ ತಮ್ಮ ಮಗ ಶ್ರೀ ಸುಖಮುನಿಗಳಿಗೆ ಹೇಳಿಕೊಟ್ಟರು. ಶ್ರೀ ಸುಖಮುನಿಗಳು ಆಗಲೇ ಜೀವನ್ಮುಕ್ತ ಸ್ಥಿತಿಯಲ್ಲಿದ್ದರು. ಅವರು ಭಾಗವತವನ್ನು ತಾವು ಅನುಭವಿಸಿ ಆ ಬಳಿಕ ವಿವರಿಸಿದರು. ಐಕ ಸತ್ತೆಯಿಂದ ಬಿಡುಗಡೆ ಬಯಸುವ ವಿಧೇಯಾತ್ಮರಿಗೆ ಈ ಭಾಗವತ ವೇದಾಂತ ಸೂತ್ರ ಶ್ರೀ ಸುಖಮುನಿಗಳ ಕೃಪೆಯಿಂದ ಲಭ್ಯವಾಗಿದೆ. ಸೊ ಈ ಭಾಗವತನ ಸುಖಮುನಿಗಳು ಅವರು ಸ್ವ ಅನುಭವ ಮಾಡಿ ಹೇಳ್ತಾ ಇದ್ರು. ಈ ಭಾಗವತ ಪುರಾಣ ಏನಾಗಿದೆ, ಈ ಭೌತಿಕ ಪ್ರಪಂಚದಿಂದ ಬಿಡುಗಡೆ ಬಯಸುವ ವಿಧೇಯಾತ್ಮರಿಗೆ ಭಾಗವತ ವೇದಾಂತ ಸೂತ್ರ ಒಂದು ಸುಖಮುನಿಗಳ ಕೃಪೆ ಆಗಿದೆ. ಸುಖಮುನಿಗಳು ಕೃಪೆ ಕೊಡ್ತಾ ಇದ್ದಾರೆ, ಈ ರೀತಿ ಅವರು ಕೃಪೆ. ಓಕೆ, ಇನ್ನೊಂದು ಇದೆ ಓದ್ಬಿಡೋಣ. ಶ್ರೀಮದ್ ಭಾಗವತ ವೇದಾಂತ ಸೂತ್ರದ ಅಪ್ರತಿಮ ವ್ಯಾಖ್ಯಾನ. ಸೊ ಪ್ರಭುಪಾದ್ ಏನೆಲ್ಲ ವರ್ಡ್ಗಳಿದೆ ನೋಡಿ, ಅಪ್ರತಿಮ, ಇದು ಎಲ್ಲದಕ್ಕಿಂತ ತುಂಬಾ ಮುಖ್ಯವಾಗಿರುವಂತ ವ್ಯಾಖ್ಯಾನ ಅಂತಂದ್ರೆ ಶ್ರೀಮದ್ ಭಾಗವತ ವೇದಾಂತ ಸೂತ್ರಕ್ಕೆ. ಅದಕ್ಕೆ ಪ್ರಭುಪಾದು ಬೇರೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಕೊಟ್ಟಿದೆ. ಇಲ್ಲಾಂದ್ರೆ ವೇದಾಂತ ಸೂತ್ರದ ಬಗ್ಗೆ ವ್ಯಾಖ್ಯಾನ ಮಾಡ್ಬಿಟ್ಟು ಇದನ್ನು ಮಾಡಿ ಅಂತ ಹೇಳ್ಬೋದಾಯ್ತಲ್ಲ. ಆಗ ಅದು ಕಷ್ಟ, ಅದನ್ನ ತಿಳ್ಕೊಳ್ಳೋದು ಕಷ್ಟ. ವ್ಯಾಖ್ಯಾನ ಅದು ತುಂಬಾ ಅರ್ಥ ಆಗದಿರೋಂಥ ವಿಷಯ. ಅದಕ್ಕೆ ವ್ಯಾಖ್ಯಾನದ ರೂಪದಲ್ಲಿ ಅವರೇ ಬರ್ದು ಕೊಟ್ಟಿದ್ದಾರೆ. ಯಾಕಿದನ್ನ ನೀವು ತಿಳ್ಕೊಬಾರ್ದು? ವೇದಾಂತ ಸೂತ್ರಕ್ಕೆ ಅವರೇ ವ್ಯಾಖ್ಯಾನ ಬರ್ಕೊಟ್ಟಿದ್ದಾರೆ. ಯಾರು ವೇದಾಂತ ಸೂತ್ರ ಮಾಡಿದವರೇ ಕೂಡ ಬರೆದಿದ್ದಾರೆ. ಸೊ ಈಗ ಅವರೇ ಮಾಡಿದ್ಮೇಲೆ ಈ ವ್ಯಾಖ್ಯಾನ ಮಾಡಿದ್ದಾರೆ ಅಂತಂದ್ರೆ ಇದು ಕರೆಕ್ಟಾಗಿ ಇರುತ್ತೆ ತಾನೆ. ಸೊ ನಾವು ಬೇರೆಯವ್ರನ್ನ ಯಾಕೆ ಓದ್ಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. ಇಲ್ಲಿ ಅದಕ್ಕೆ ಶ್ರೀಮದ್ ಭಾಗವತಂನೇನು ಅಪ್ರತಿಮ ವ್ಯಾಖ್ಯಾನ ಸೂತ್ರಕ್ಕೆ ಶ್ರೀಮದ್ ಭಾಗವತ. ಶ್ರೀಪಾದ ಶಂಕರಾಚಾರ್ಯರು ಸಕಾರಣವಾಗಿ ಇದನ್ನು ಮುಟ್ಟಲಿಲ್ಲ. ಈ ಮಾಯಾವಾದಿಗಳಂತ ಶಂಕರಾಚಾರ್ಯರು ಇದನ್ನ ಮುಟ್ಟಲಿಲ್ಲ. ಯಾಕೆಂದ್ರೆ ಸಹಜ ಭಾಷ್ಯವನ್ನು ಮೀರುವುದು ಕಷ್ಟ ಎಂದು ಅವರಿಗೆ ಗೊತ್ತಿತ್ತು. ಇದ್ರಲ್ಲಿ ಏನ್ ಸಹಜ ಶ್ರೀಮದ್ ಭಾಗವತಂ ವ್ಯಾಖ್ಯಾನ ಮಾಡಿಲ್ಲ ಅವರು, ಯಾರು? ಶಂಕರಾಚಾರ್ಯರು. ಯಾಕೆ ಮಾಡ್ಲಿಲ್ಲ ಅಂತಂದ್ರೆ ಇದು ಒಬ್ಬ ವ್ಯಕ್ತಿನ ನಿರ್ದೇಶನ ಮಾಡ್ತಾ ಇದೆ. ಶಂಕರಾಚಾರ್ಯರ ಭಾಷೆ ಏನು? ನಿರಾಕಾರವಾದ, ಅಂದ್ರೆ ಭಗವಂತ ಒಬ್ಬ ಆಕಾರ ಇಲ್ಲ, ನಿರಾಕಾರವಾದ ಅದು. ಸೊ ಹೆಂಗೆ ಈ ಶ್ರೀಮದ್ ಭಾಗವತಂ ವ್ಯಾಖ್ಯಾನ ಮಾಡೋದು ಇವಾಗ? ಸೊ ಆಗೋದಿಲ್ಲ. ಅದಕ್ಕೆ ಇದನ್ನ ಟಚ್ ಮಾಡಕ್ ಹೋಗ್ಲಿ. ಯಾಕೆಂದ್ರೆ ಈ ಸಹಜ ಭಾಷ್ಯವನ್ನು ಮೀರುವುದು ಕಷ್ಟ ಎಂದು ಅವರಿಗೆ ಗೊತ್ತಿತ್ತು. ಅವರು ಶಾರೀರಿಕ ಭಾಷ್ಯ ಬರೆದರು. ಶಂಕರಾಚಾರ್ಯರು ಬರೆದಿದ್ದು ಶಾರೀರಿಕ ಭಾಷ್ಯ. ಅವರ ಶಾರೀರಿಕ ಭಾಷ್ಯ ವೇದಾಂತ ಸೂತ್ರಕ್ಕೆ ಒಂದು ಭಾಷ್ಯ. ಶಂಕರಾಚಾರ್ಯರು ಬರೆದಿರೋದು ಮಾಯಾವಾದ ಭಾಷ್ಯ ಅಂತ ಹೇಳ್ತೀವಿ. ಅವರ ಅನುಯಾಯಿಗಳೆಂದು ಹೇಳಿಕೊಂಡವರು ಭಾಗವತ ಯಾವುದೋ ಅರ್ವಾಚನೀಯ ರಚನೆ ಎಂದು ಬದಿಗಿಟ್ಟರು. ಅಂದ್ರೆ ಇದು ಬೇಡದಿರಂತ ಗ್ರಂಥ ಅನ್ಬಿಟ್ಟು ಏನ್ ಮಾಡಿದ್ರು, ಅದನ್ನ ಬದಿಗಿಟ್ರು. ಯಾಕೆಂದ್ರೆ ನಮ್ಮ ಗುರುಗಳು ಇದ್ರ ಬಗ್ಗೆ ವ್ಯಾಖ್ಯಾನ ಮಾಡಿಲ್ಲ, ಸೊ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ ಅಂತ ಅನ್ಬಿಟ್ಟು ಅದನ್ನ ಸೈಡ್ಗಿಟ್ರು. ಸೊ ಭಾಗವತದ ವಿರುದ್ಧ ಮಾಯಾವಾದದ ಮತದವರು ಎಬ್ಬಿಸಿದ ಉಯಿಲಿನಿಂದ ಯಾರೂ ದಾರಿ ತಪ್ಪಬಾರದು. ಪರಮಹಂಸರಿಗಾಗಿಯೇ ಮತ್ಸರವೆಂಬ ಈ ಜಗದ ರೋಗದಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಿದವರಿಗೋಸ್ಕರವೇ ಇರುವ ಏಕೈಕ ಅಲೌಕಿಕ ಕೃತಿ ಶ್ರೀಮದ್ ಭಾಗವತ. ಈ ಅಂಶವನ್ನು ಪ್ರಾರಂಭದ ದಿಶೆಯಲ್ಲಿಯೇ ವಿದ್ಯಾರ್ಥಿ ಈ ಅವತಾರಣಿಕಾ ಶ್ಲೋಕದಿಂದ ಅರಿಯಬೇಕು. ಸೊ ಶ್ರೀಮದ್ ಭಾಗವತಮೇನು ಯಾರು ಈ ಭೌತಿಕ ಪ್ರಪಂಚದ ಮಾತ್ಸರ್ಯ ಪರಮಹಂಸರಿಗಾಗಿ ರಚನೆ ಪಟ್ಟಂತ ಮಾತ್ಸರ್ಯದಿಂದ ಈ ರೋಗದಿಂದ ಬಿಡುಗಡೆ ಆಗ್ಬೇಕು ಅಂತಿರೋರಿಗೆ ಶ್ರೀಮದ್ ಭಾಗವತಂ ಇದೆ. ಪರಮ ಪುರುಷ ಸ್ವರೂಪ ಶ್ರೀಮನ್ನಾರಾಯಣನು ಐಹಿಕ ಸೃಷ್ಟಿಗೆ ಅತೀತನೆಂದು ಶ್ರೀಪಾದ ಶಂಕರಾಚಾರ್ಯರು ಒಪ್ಪಿಕೊಂಡಿದ್ದರು. ಮಾಯಾವಾದಿಗಳು ಪುರುಷೋತ್ತಮ ವ್ಯಕ್ತಿತ್ವದ ಬಗ್ಗೆ ಅಸೂಯಪರರಾಗಿದ್ದರು. ಅಸೂಯಪರ ಮಾಯಾವಾದಿಗೆ ಭಾಗವತದ ಪ್ರವೇಶ ದೊರಕಲಾರದು. ಯಾರು ಮಾಯಾವಾದಿಗಾಗ್ಲಿ ಅಸೂಯಪರರಿಗಾಗ್ಲಿ ಶ್ರೀಮದ್ ಭಾಗವತಂದು ಪ್ರವೇಶ ಇಲ್ಲ, ಭಾಗವತಂಗೆ ಪ್ರವೇಶ ಇಲ್ಲ. ಸೊ ಐಹಿಕ ಸತ್ತೆಯಿಂದ ಬಿಡುಗಡೆ ಹೊಂದಲು ನಿಜಕ್ಕೂ ಕಾತರರಾದವರು ಭಾಗವತವನ್ನು ಆಶ್ರಯಿಸಬಹುದು. ಸೊ ದೊಡ್ಡ ವರ್ಡ್. ಈ ಭೌತಿಕ ಪ್ರಪಂಚದಿಂದ ಯಾರಿಗೆ ತಪ್ಸ್ಕೋಬೇಕು ಅಂತ ಇಚ್ಛೆ ಇದೆಯೋ, ಯಾರಿಂದ ಆಚೆ ಬರ್ಬೇಕು ಅಂತ ಇಚ್ಛೆ ಇದ್ದಾರೋ, ಸ್ವತಃ ಆನಂದ ಪಡ್ಬೇಕು, ಈ ಜೀವನದಲ್ಲಿ ಆನಂದ ಪಡ್ಬೇಕು ಅಂತಿದ್ದಾರೋ, ನಾನು ಪರಮ ಪದ ಭಗವಂತನ ಇದನ್ನ ಪಡಿಬೇಕು ಅಂತಿದ್ದಾರೋ, ಅಂಥವ್ರಿಗೆ ಭಗವಂತನ ಪ್ರೀತಿ ಪಡಿಬೇಕು ಅಂತಿದ್ದಾರೋ ಅಂಥವ್ರಿಗೆ ಏನಿದು ಶ್ರೀಮದ್ ಭಾಗವತಂ ಆಶ್ರಯ ಮಾಡು. ಏಕೆಂದರೆ ಇದನ್ನು ಜೀವನ್ಮುಕ್ತರಾದ ಶ್ರೀ ಸುಖಮುನಿಗಳು ಬೋಧಿಸಿದ್ದಾರೆ. ಇದು
ಪ್ರಖರವಾಗಿ ಬೆಳಗುವ ಅಲೌಕಿಕ ದೀವಿಗೆ. ಏನಿದು ಯಾವಾಗ್ಲೂ ಜೋರಾಗಿ ಬೆಳ್ತಾರಂತ ಅಲೌಕಿಕ ದೀವಿಗೆ ಇದು ಅಲೌಕಿಕವಾಗಿರಂತ ದೀಪ. ಅದರ ಬೆಳಕಿನಲ್ಲಿ ನಿರಾಕಾರ ಬ್ರಹ್ಮ, ಪರಮಾತ್ಮ ಮತ್ತು ಭಗವಂತ ಎಂದು ಸಾಕ್ಷಾತ್ಕರಿಸಿಕೊಳ್ಳಬಹುದಾದ ಇಂದ್ರಿಯಾತೀತ ಪರತರ ಸತ್ಯವನ್ನು ಸಂಪೂರ್ಣವಾಗಿ ಕಾಣಬಹುದು. ಸೊ ಇದ್ರ ಕೆಳಗಡೆ, ಈ ದೀಪದ ಕೆಳಗಡೆ ನಾವು ಏನೆಲ್ಲ ಬೇಕಾರೆ ಭಗವಂತ ನಿರಾಕಾರ ಕಾಣ್ತೀರಾ, ಪರಮಾತ್ಮ ರೂಪನು ಕಾಣ್ತೀರಾ, ಸ್ವಯಂ ಭಗವಂತನು ಕೂಡ ನೀವು ಕಾಣಬಹುದು. ಈ ಶ್ರೀಮದ್ ಭಾಗವತಂದು ದೀಪದ ಕೆಳಗಡೆ ಇದೊಂದು ದೀಪ, ಅಲೌಕಿಕ ದೀಪ. ಎಲ್ಲಾ ಕಡೆ ಇದು ಬೆಳಗ್ತಾರಂತ ದೀಪ ಇದು. ಈ ದೀಪದ ಕೆಳಗಡೆ ಯಾರು ನಿಂತ್ಕೋತಾರೋ, ದೀಪದ ಬೆಳಕಲ್ಲಿ ಯಾರು ಇರ್ತಾರೋ ಅವ್ರು ಭಗವಂತ ಪ್ರಪಂಚಕ್ಕೆ ಅದು ದಾರಿ ದೀಪ. ಶ್ರೀಮದ್ ಭಾಗವತಂ ಅನ್ನೋ ದೀಪನ ಹಿಡ್ಕೊಂಡ್ರೆ ಭಗವಂತನ ಧಾಮಕ್ಕೆ ಹೋಗೋ ದಾರಿನ ಅದು ತೋರಿಸುತ್ತೆ. ಆರಾಮಾಗಿ ನಾವು ಭಗವಂತನ ಧಾಮಕ್ಕೆ ಹೋಗಬಹುದು. ಓಕೆ, ಆತರ ಶ್ರೀಮದ್ ಭಾಗವತಂ ನೋಡಿ. ಶ್ರೀಮದ್ ಭಾಗವತಂ ಮಹತ್ವ ಎಷ್ಟು ಅಂತಂದ್ರೆ ಹೇಳ್ತಾ ಹೋದ್ರೆ ಅದಕ್ಕೊಂದು ದೊಡ್ಡ ವ್ಯಾಖ್ಯಾನ ಸಿಗ್ತಾ ಇರ್ತವೆ. ಜಸ್ಟ್ ಅದನ್ನ ನಾವು ಬರೀ ತಿಳ್ಕೊಂಡ್ರೆ ಸಾಕಾಗಿದೆ, ಅದನ್ನ ಬಗ್ಗೆ ಚರ್ಚೆ ಮಾಡಿದ್ರೆ ಸಾಕಾಗಿದೆ. ಏನ್ ಪ್ರಭುಪಾದ ಬರೆದಿದ್ದಾರೆ ಅದನ್ನ ಮಾಡ್ತಾ ಇದೀವಿ. ಸೊ ಇದೇ ತರ ಹೋದ್ರೆ ತುಂಬಾ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಇರಬಹುದು. ಶ್ರೀಮದ್ ಭಾಗವತಂ ಬಗ್ಗೆ ನಮ್ಗೆ ಹೃದಯದಲ್ಲಿ ಶ್ರೀಮದ್ ಭಾಗವತಂ ಬಗ್ಗೆ ಗೌರವ ಬರುತ್ತೆ, ಕೃಷ್ಣನ ಬಗ್ಗೆ ಗೌರವ ಬರುತ್ತೆ, ಹರಿನಾಮ ಜಪ ಮಾಡ್ಬೇಕು ಅನ್ನೋ ನಿಷ್ಠೆ ಬರ್ತಾ ಇರುತ್ತೆ. ಸೊ ಇನ್ನೊಬ್ಬರು ಭಕ್ತರ ಮೇಲೆ ನಿಷ್ಠೆ ಬರ್ತಾ ಇರುತ್ತೆ. ತುಂಬಾ ಅದ್ಭುತವಾಗಿದೆ. ಮುಂದೆ ಹೋಗ್ತಾ ಇದ್ರೆ ಬೇರೆ ಗ್ರೂಪ್ ಎಲ್ಲ ಬರ್ತಾರೆ, ಭಾಗವತೋತ್ತಮರು, ಭಾಗವತದಲ್ಲಿ ಮುಳುಗಿರೋರು, ಭಾಗವತನ ಅರ್ಥ ಮಾಡ್ಕೊಂಡಿರೋರು. ಸೊ ಅಂತವ್ರು ಬರ್ತಾರೆ. ಅಂತವ್ರ ಕಥೆಯೆಲ್ಲ ನಾವು ಯಾವಾಗ ಹೋಗ್ತಾ ಇರ್ತೀವೋ ನಮ್ಗೆ ನಿಷ್ಠೆ, ರುಚಿ ಅನ್ನೋದು ಬರ್ತಾ ಇರುತ್ತೆ. ಇದೇ ತರ ಹೋಗ್ತಾ ಇದ್ರೆ ನಮ್ಗೆ ಹರಿನಾಮದಲ್ಲಿ ರುಚಿ ಬರ್ದಿರಕ್ಕಾಗತ್ತ? ಇದನ್ನ ನೀವು ಅನುಭವ ಮಾಡ್ಬೇಕು, ನಿಷ್ಠೆಯಿಂದ ಕೇಳ್ಬೇಕು. ಫಸ್ಟ್ ಆಫ್ ಆಲ್ ಇದನ್ನ ಕೇಳ್ಬೇಕು. ಸೊ ನೀವು ಕೇಳ್ತಾ ಇದ್ರ ಒಂದ್ ಪೆನ್ನು ಬುಕ್ ತಗೊಂಡ್ ಕೂತ್ಕೊಳ್ಳಿ, ಪಾಯಿಂಟ್ ಬರ್ಕೊಳ್ಳಿ, ಇಲ್ಲ ಶ್ರೀಮದ್ ಭಾಗವತನ ಇಟ್ಕೊಳ್ಳಿ ಮುಂದೆನೆ, ಅದ್ರಲ್ಲಿ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಅದನ್ನೇ ಅಂಡರ್ಲೈನ್ ಮಾಡ್ಕೊಳ್ಳಿ, ಮತ್ತೆ ತಿರ್ಗಾ ಓದಿ, ಅರ್ಥ ಆಗದಿರೋದನ್ನ ಕೇಳಿ. ಈ ಶ್ಲೋಕ ಏನ್ ಹೇಳ್ತಾ ಇದ್ರೆ ಮುಖ್ಯವಾಗಿರೋಂಥ ಶ್ಲೋಕ ಅಂತ ಹೇಳ್ತೀವಲ್ಲ, ಅದನ್ನ ಬಾಯಟ್ ಮಾಡಕ್ ನೋಡಿ, ಮತ್ತೆ ಓದಕ್ ನೋಡಿ. ಸೊ ಶ್ರೀಮದ್ ಭಾಗವತಂ ನಮ್ಗೆ ಬರುತ್ತೆ. ಓಕೆ, ಈಗ ಶ್ರೀಮದ್ ಭಾಗವತಂ ಕೀ ಜೈ, ಶಿಲ ಪ್ರಭುಪಾದ ಕೀ ಜೈ. ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ್ ಪ್ರಭು. ಕೃಷ್ಣ. ಪ್ರಭು, ಅದೇ ನಾನ್ ನಿನ್ನೆ ಕೇಳ್ತಲ್ಲ